ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರಿದ ಭಾಗ. ಆದ್ಮೇಲೆ ಸಮಯದ ಅನುಸಾರದಲ್ಲಿ ನಮ್ಮ ಪಾತ್ರ ಹೇಗಿರಬೇಕು, ನಾವೇನ್ ಮಾಡಬೇಕು, ಸ್ವಯಂನಲ್ಲಿ ಯಾವ ಪರಿವರ್ತನೆಯನ್ನ ಮಾಡಿಕೊಳ್ಬೇಕು, ವಿಶ್ವದಲ್ಲಿ ಯಾವುದರ ಅವಶ್ಯಕತೆ ಇದೆ, ಸಮಯದ ಅನುಸಾರ ಬಾಬಾರವರ ಸೇವೆಯ ವಿಧಿವಿಧಾನ ಹೇಗೆ ಪರಿವರ್ತನೆ ಆಗತ್ತೆ, ಹೇಗೆ ಪ್ರಪಂಚದಲ್ಲೂ ಕೂಡ ನಾವು ನೋಡ್ತಿದ್ದೀವಲ್ಲ, ಸಮಯದ ಅನುಸಾರದಲ್ಲಿ ಇವತ್ತು ಮೊಬೈಲ್ ಉಪಯೋಗ ಮಾಡಬೇಕಾಗಿರುವಂಥದ್ದು, ಕಂಪ್ಯೂಟರ್ ಉಪಯೋಗ ಮಾಡಬೇಕಾಗಿರುವಂಥ ಒಂದು ಅನಿವಾರ್ಯತೆ ಬಂದಿದೆ ಅಲ್ವಾ? ಹಾಗೇನೆ ಇಲ್ಲೂ ಕೂಡ ಏನ್ ಮಾಡಬೇಕಾಗತ್ತೆ, ನಾವು ಈಶ್ವರಿಯ ಮಾರ್ಗದಲ್ಲಿ ಮುಂದುವರಿಬೇಕು ಅಂತಂದ್ರೆ ಈ ಜ್ಞಾನದಲ್ಲಿ ಅಪ್ಡೇಟ್ ಆಗ್ಬೇಕಾಗ್ತದೆ. ಅವಾಗ ಮಾತ್ರ ಏನಾಗತ್ತೆ, ನಮ್ಮ ಜೀವನ ಆತ್ಮೀಯರೇ ಸುಖಮಯ ಆಗತ್ತೆ. ಹಾಗಿದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ರು ಬಾಬಾ, ವಾಣಿ ದ್ವಾರ ತೋ ಅನುಭವ ಕರ್ನೆ ಲಗೆ ಹೇ, ಅಭಿ ಅನುಭವ ಕರ್ನೆ ಕಾ ಕಾರ್ಯ ಶುರು ಹೋ ಗಯಾ ಹೈ. ಶಬ್ದದ ಮೂಲಕ, ಜ್ಞಾನದ ಮೂಲಕ, ವಾಣಿಯ ಮೂಲಕ ಅನುಭವ ಆಗ್ತಾ ಇದೆಯಂತೆ. ಯಾರಿಗೆ ಯಾರಿಗೆ ಅನುಭವ ಆಗ್ತಾ ಇದೆ? ಆತ್ಮಗಳಿಗೆ. ನೀವು ಜ್ಞಾನವನ್ನು ಹೇಳಿದಾಗ ಅವ್ರು ಸ್ವಲ್ಪ ಏನಿದು ಅಂತ ಬಿಟ್ಟು ತಿಳ್ಕೊಂಡ್ಬಿಟ್ಟು ಅದನ್ನು ಯೋಚನೆಯನ್ನ ಮಾಡಿ, ಮನನ ಮಾಡಿ, ಚಿಂತನೆಯನ್ನ ಮಾಡಿ, ಸ್ವಲ್ಪ ಬಾಬನ ಮನೆಗೆ ಬಂದು ಸ್ವಲ್ಪ ಸಾಧನೆಯನ್ನ ಮಾಡಿ ಏನ್ ಮಾಡ್ತಿದಾರಂತೆ, ಅವ್ರಿಗೆ ಸ್ವಲ್ಪ ಸ್ವಲ್ಪ ಓಕೆ ಇದು ಸರಿ ಅಂತ ಅವರಿಗೆ ಅನಿಸ್ತಾ ಇದೆ. ಯಾವ್ದ್ರಿಂದ? ಶಬ್ದದಿಂದ, ನೀವು ಹೇಳುವಂತ ಶಬ್ದದಿಂದ. ಈಗೇನ್ ಮಾಡ್ಬೇಕು, ಅಭಿ ಅನುಭವ ಕರ್ನೆ ಕಾ ಕಾರ್ಯ ಶುರು ಹೋ ಗಯಾ ಹೈ. ಈಗ ಯಾವ ಕೆಲಸ ಸ್ಟಾರ್ಟ್ ಆಗಿದೆ ಅಂತೆ? ಅನುಭವ ಮಾಡಿಸುವ ಕಾರ್ಯ, ಅನುಭವ ಮಾಡುವ ಕಾರ್ಯ. ಹಾಗಿದ್ರೆ ಈ ಅನುಭವ ಅಂತಂದ್ರೆ ಏನು? ಅನುಭವ ಅಂತಂದ್ರೆ ಏನು? ವಾಣಿ ಅಂತಂದ್ರೆ ಏನು? ವಾಣಿಯ ಮೂಲಕ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರು ಬಾಬಾ. ಅನುಭವ ಇನ್ಮೇಲೆ ಮಾಡಿಸ್ಬೇಕು, ಆ ಕಾರ್ಯ ಆರಂಭ ಆಗಿದೆ ಅಂತಂದ. ಇದು ವಾಣಿ ಅಂತಂದ್ರೆ ಏನು? ವಾಣಿ ಅಂದ್ರೆ ಜಸ್ಟ್ ಹೇಳೋದಷ್ಟೇ ಅಣ್ಣ, ಕೇಳಿಸ್ಕೊಳ್ಳೋದಷ್ಟೇ. ಆದ್ರೆ ಅನುಭವ ಅಂದ್ರೆ ಅದು ಫೀಲ್ ಮಾಡೋದು, ಅವ್ರಿಗೆ ಅನ್ನೋ ಒಳಗಡೆನೆ ಅವ್ರಿಗೆ ಫೀಲ್ ಆಗುವಂಥದ್ದು. ಯಾವಾಗ ಫೀಲ್ ಆಗ್ತದೆ ಅವರಿಗೆ? ಅದು ಟಚ್ ಆದಾಗ ಫೀಲ್ ಆಗುತ್ತೆ ಅಣ್ಣ. ವಾಣಿ ಅಂತಂದ್ರೆ ಶಬ್ದದ ಮೂಲಕ ಇರುವಂತ ವಿಷಯವನ್ನ ಅವರಿಗೆ ಮನವರಿಕೆ ಮಾಡೋದು, ತಿಳಿಸೋದು ಶಬ್ದದ ಮೂಲಕ. ನೋಡಿ, ನೀವು ಆತ್ಮ, ನೀವು ಶರೀರ ಅಲ್ಲ, ಪರಮಾತ್ಮ ನಿರಾಕಾರ, ಅವರು ಪರಮಧಾಮದಲ್ಲಿ ಇರ್ತಾರೆ. ಓಕೆ, ನಮಗೂ ಕೂಡ ಆರಂಭದಲ್ಲಿ ಬಾಬನ ಮನೆ ಬಂದ ತಕ್ಷಣದಲ್ಲಿ ಎಲ್ಲರಿಗೂ ಅನುಭವ ಆಗೋದಿಲ್ಲ ಅಲ್ವಾ? ಕೆಲವರಿಗೆ ಬಾಬಾ ಸಾಕ್ಷಾತ್ಕಾರ ಮಾಡಿಸ್ತಾರೆ, ಅನುಭವ ಮಾಡಿಸ್ತಾರೆ, ಆದರೆ ಎಲ್ಲರಿಗೂ ಅನುಭವ ಆಗೋದಿಲ್ಲ. ಮೊದಲು ಜ್ಞಾನವನ್ನ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಲ್ವಾ? ಸರಿ, ಈಗ ನಾವು ಜ್ಞಾನವನ್ನು ಅವ್ರಿಗೆ ತಿಳಿಸ್ತಾ ಇದ್ದೀವಿ. ತಿಳಿಸಿಬಿಟ್ಟು ಏನ್ ಹೇಳ್ತಿದ್ದೀವಿ? ನೀವು ಆ ಕಾರ್ಯ ಸಾಧನೆಯನ್ನ ಮಾಡಿ. ಮಜಾ ಏನ್ ಗೊತ್ತಾ? ಯಾರು ಜ್ಞಾನ ಹೇಳ್ತಾ ಇರ್ತಾರೋ ಅವ್ರು ಸಾಧನೆ ಮಾಡಿರೋದಿಲ್ಲ. ಏನ್ ಮಾಡಿರೋದಿಲ್ಲ? ಸಾಧನೆ ಮಾಡಿರೋದಿಲ್ಲ. ಸಾಧನೆ ಮಾಡಿದ್ರೂ ಕೂಡ ಆ ಏನು ಸಾಧನೆ ಮಾಡಿರ್ತಾರೋ ಆ ಸಂಪಾದನೆಯನ್ನ ತಾವು ಮಾತ್ರ ತಿಂತಾ ಇರ್ತಾರೆ ಹೊರತು ಬೇರೆಯವರು ಕೊಡುವಷ್ಟು ಅವ್ರ ಹತ್ರ ಇರೋದಿಲ್ಲ. ಅಂದ್ರೆ ಸಂಪಾದನೆ ಮಾಡ್ತಿದ್ದೀವಿ, 30,000 ರೂಪಾಯಿ ಸಂಬಳ ಬರ್ತಾ ಇದೆ, ಅದು EMI ಎಷ್ಟಿದೆ? 50,000 ರೂಪಾಯಿ ಇದೆ, 1 ಲಕ್ಷ ಇದೆ, 2 ಲಕ್ಷ ಇದೆ. ಅವಾಗ ಏನಾಗ್ತದೆ? ಬೇರೆಯವ್ರಿಗೆ ದಾನ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಅವಾಗ ಯಾರೋ ಒಬ್ರು ಕಷ್ಟ ಅಂತ ಬರ್ತಾರೆ. ಅವಾಗ ನೀವೇನ್ ಹೇಳ್ತೀರಿ? ನಮ್ಮ ಕಂಪ್ನಿಲೂ ಕೆಲಸ ಇದೆ, ನೀವು ಬನ್ನಿ, ನಾವು ಕೆಲಸ ಮಾಡ್ತಿದ್ದೀವಿ, ನಮಗೂ ಮೊದಲು ಕೆಲಸ ಇರ್ಲಿಲ್ಲ, ನೀವು ಇಲ್ಲಿ ಬಂದ್ಬಿಟ್ಟು ಕೆಲಸ ಮಾಡ್ಬೋದು ಅಂತ ಅವರನ್ನು ಕೂಡ ಕೆಲಸಕ್ಕೆ ಜಾಯಿನ್ ಮಾಡಿಸ್ತೀರಿ. ಅವಾಗ ಅವ್ರಿಗೆ ಎಷ್ಟು ಸಿಗ್ತದೆ ಸಂಬಳ? 30,000. ಹಾ, ನಿಮ್ಗೆ 30,000 10 ವರ್ಷ ಆದ್ಮೇಲೆ ಸಿಕ್ಕಿದೆ,
ಅವ್ರಿಗೆ 15,000ದಿಂದ ಸ್ಟಾರ್ಟ್ ಆಗ್ತದೆ. ಹ್ಮ್ ಇಷ್ಟು ವರ್ಷದಿಂದ ನೀವು ಮಾಡಿರ್ತೀರಲ್ವಾ, ಅದಕ್ಕಾಗಿ ನಿಮ್ಮ ಸಂಬಳ ಜಾಸ್ತಿ ಇರ್ತದೆ, ಅವ್ರದ್ದು ಏನಾಗುತ್ತೆ ಕಡಿಮೆ ಇರ್ತದೆ. ಓಕೆ, ಅವರೂ ಕೂಡ ಸ್ಟಾರ್ಟ್ ಮಾಡಿದ್ದಾರೆ, ಹಾಗಂತ ಅವರ ಲೆವೆಲ್ ಏನಿದೆ 2,500 ವರ್ಷದ್ದು ಅಷ್ಟು ಕ್ಲಿಯರ್ ಆಗಿದೆಯಾ? ಅಷ್ಟು ಬೇಕಾದ ಇಲ್ಲ. ಸಂಪಾದನೆ ಆಗಿದೆಯಾ? ಇಲ್ಲ. ಇಲ್ಲ. ಓಕೆ, ಇಲ್ಲಿ ಬಾಬಾ ಹೇಳ್ತಾರೆ ಅನುಭವ ಅಂತಂದ್ರೆ ಏನು ಅಂತಂದ್ರೆ, ಕರ್ಮ ಯಾರು ಮಾಡ್ತಾರೆ? ಆತ್ಮ ಹೇಗೆ ಮಾಡುತ್ತೆ? ಕರ್ಮೇಂದ್ರಿಯಗಳ ಮೂಲಕ. ಮೂಲಕ. ಸರಿ, ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಮಾಡುವಂತ ಆತ್ಮ ಅಂದ್ಮೇಲೆ ಕರ್ಮದ ಫಲ ಬರ್ತದೋ ಬರಲ್ವೋ? ಬರುತ್ತೆ. ಒಳ್ಳೇದೋ ಕೆಟ್ಟದ್ದು ಆಮೇಲೆ ನಿನ್ ಪ್ರಶ್ನೆ, ಹೌದಾ? ಕರ್ಮದ ಫಲ ಬಂದ ಮೇಲೆ ಫಲದ ಜೊತೆಗೆ ಕನೆಕ್ಟ್ ಆಗ್ತೀವಲ್ಲ, ಅದಕ್ಕೆ ಏನ್ ಹೇಳ್ತಾರೆ? ಅನುಭವ. ಯಾವ್ದ್ರ ಜೊತೆ ಕನೆಕ್ಟ್ ಆಗ್ಬೇಕು? ಕರ್ಮ ಕರ್ಮದ ಜೊತೆ. ಮಾಡಿದ ಮೇಲೆ ಕರ್ಮದ ಫಲದ ಜೊತೆಗೆ ನಾವ್ ಯಾವಾಗ ಜೋಡಣೆ ಆಗ್ತೀವಿ ಅದಕ್ಕೆ ಏನ್ ಹೇಳ್ತಾರೆ? ಅನುಭವ. ಅರ್ಥ ಆಯ್ತಾ? ಹ್ಮ್. ಅರ್ಥ ಆಯ್ತಾ? ಅರ್ಥ ಆಗಿಲ್ವಾ? ಅರ್ಥ ಆಯ್ತು. ಅಣ್ಣವ್ರೆ ಉದಾಹರಣೆ ಕೊಟ್ಟು 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 ಹಂಗೆ ಹೇಳಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ, ಉದಾಹರಣೆ ಕೊಡಿ ಅಂತ. ಓಕೆ, ನೀವು ಬಾಬನ್ ಮಗು ಯಾಕಾದ್ರಿ? ಬಾಬಾ ನಿಮ್ಮನ್ನ ಯಾಕೆ ಆಯ್ಕೆ ಮಾಡಿದ್ರು? ವಿಶ್ವ ಕಲ್ಯಾಣಕ್ಕೆ. ಏನ್ ಮಾಡ್ಬೇಕು ನೀವು? ವಿಶ್ವ ಕಲ್ಯಾಣ ಮಾಡೋಣ. ಏನೋ ಒಂದು ಮಾಡಿದ್ರೆ ತಾನೆ, ನಿಮ್ಮಿಂದ ತಾನೇ ವಿಶ್ವ ಕಲ್ಯಾಣ ಆಗ್ಬೇಕು. ಹ್ಮ್. ಅಲ್ಲಿ ಏನೋ ಒಂದು ಮಾಡ್ಬೇಕಲ್ಲ. ಈಗ ನಿಮ್ಮಲ್ಲಿ ನೆಂಟರು ಬರ್ತಾರೆ, ಹೊಟ್ಟೆ ಹಸಿಬಿಟ್ಟು ಬಂದಿರ್ತಾರೆ, ಅವ್ರಿಗೇನ್ ಕೊಡ್ಬೇಕು? ಊಟ. ಊಟ ತಿಂಡಿ ಕೊಟ್ಟಾಗ ಅವ್ರು ತಿಂದಾಗ ಅವ್ರ ಹಸಿವಿ ಹೊರಟೋಗ್ತದೆ, ಬಾಯಾರಿಕೆ ಹೊರಟೋಗುತ್ತಲ್ಲ, ಅವಾಗ ಅವರ ಕಲ್ಯಾಣ ಆಗತ್ತೆ, ಹೌದಾ? ಹಾಗಿದ್ರೆ ವಿಶ್ವ ಕಲ್ಯಾಣ ಆಗ್ಬೇಕು, ಬೇರೆಯವ್ರ ಕಲ್ಯಾಣ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಸ್ವಯಂ ಇನ್- ಕಲ್ಯಾಣ. ಆ? ಸ್ವಯಂ ಕರ್ಮ ಏನ್- ಕರ್ಮ ಏನ್ ಮಾಡ್ಬೇಕು ಅದನ್ನ ಹೇಳಿ. ಕಲ್ಯಾಣ ಸೂಕ್ಷ್ಮ ಕರ್ಮ. ಆ? ಸೂಕ್ಷ್ಮ ಕರ್ಮೇಂದ್ರಿಯಗಳನ್ನ ಭಗವಂತನಲ್ಲಿ ಇಡಬೇಕು. ಹಾ, ಕಲ್ಯಾಣ ಮಾಡ್ಬೇಕು, ರಾಜಯೋಗ ಮಾಡ್ಬೇಕು. ಹ್ಮ್ ಓಕೆ, ನಮ್ಗೆ ರಾಜಯೋಗ ಕಲಿಸ್ಲಿಕ್ಕೆ ತಾನೇ ಬಾಬಾ ಈಶ್ವರಿ ವಿಶ್ವವಿದ್ಯಾಲಯ ಕಲಿಸಿರೋದು ಸಹಜ ರಾಜ ಯೋಗ ಶಿಕ್ಷಣ ಕೇಂದ್ರ. ಏನ್ ಕಲ್ಸ್ಕೊಡ್ತಾರೆ? ರಾಜಯೋಗ. ಸಹಜವಾದ ರಾಜಯೋಗ. ರಾಜಯೋಗ ಅಂತಂದ್ರೆ ಏನು? ಈಶ್ವರೀಯ ಜ್ಞಾನ. ಆತ್ಮ ರಾಜ ತಾನೆ. ಆತ್ಮ ಯಾರು? ರಾಜ, ಮಾಲೀಕ ಅಲ್ವಾ? ತನಗೇನು ಬೇಕು? ಸಹಜ ರಾಜಯೋಗ. ಆತ್ಮ ತನಗೇನು ಬೇಕು ಅದನ್ನ ಪಡೆದುಕೊಳ್ಳೋದು, ಅದರ ಜೊತೆಗೆ ಜೋಡಣೆ ಆಗೋದು, ಅದಕ್ಕೇನ್ ಹೇಳ್ತಾರೆ? ರಾಜಯೋಗ. ಸ್ಥೂಲ ಸಂಪಾದನೆ ಮಾಡಿದೆ ಯಾವ್ದಕ್ಕೆ? ಶರೀರ. ದೇಹಕ್ಕೆ. ಅದು ನೀವಲ್ವಲ್ಲ. ಬಂಗಾರ ಧರಿಸಿದ್ರಿ ಯಾವ್ದಕ್ಕೆ? ದೇಹಕ್ಕೆ. ದೇಹಕ್ಕೆ. ಅದು ನೀವಲ್ವಲ್ಲ. ಊಟ ತಿನ್ಸಿದ್ರಿ ಯಾವ್ದಕ್ಕೆ? ದೇಹಕ್ಕೆ. ಮನೆ ಕಟ್ಕೊಂಡು ಯಾವ್ದಕ್ಕೆ? ದೇಹಕ್ಕೆ. ದೇಹಕ್ಕೆ. ಅದು ನಿಮಗೋಸ್ಕರ ನೀವೇನು ಮಾಡ್ಕೊಂಡಿಲ್ವಲ್ಲ, ಆತ್ಮನಿಗೋಸ್ಕರ. ಓಕೆ, ಆತ್ಮನಿಗೇನ್ ಬೇಕು? ಶಾಂತಿ ಸುಖ ಆನಂದ. ಓಕೆ, ಎಲ್ಲಿ ಸಿಗ್ತದೆ? ಪರಮಾತ್ಮ ಹತ್ರ. ಪರಮಾತ್ಮನ ಹತ್ರ. ಅವಾಗ ಅಲ್ಲಿ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಯೋಗ ಮನೋಬುದ್ಧಿ. ಮಾಡ್ಬೇಕು. ಮನಬುದ್ಧಿಯನ್ನು ಅವನಲ್ಲಿ ಇಡಬೇಕು. ಓಕೆ, ಇಟ್ಟ ತಕ್ಷಣದಲ್ಲಿ ಯೋಗದ ಅನುಭವ ಆಗತ್ತಾ? ಇಲ್ಲ. ಇಲ್ಲ, ಯಾಕಂದ್ರೆ ಮನಬುದ್ಧಿ ಕ್ಲೀನ್ ಆಗ್ಬೇಕಾಗ್ತದೆ. ಹೌದು. ಅದಕ್ಕೊಂದು ಕಂಡೀಷನ್ಸ್ಗಳಿದಾವೆ ಅಲ್ವಾ? ಈಗ ನಿಮ್ಮ ಮನಸ್ಸನ್ನ ಬಾಬನಲ್ಲಿ ಇಟ್ಟು ಮನಸ್ಸು ಶುದ್ಧವಾದ ನಂತರದಲ್ಲಿ ಭಗವಂತನ ಶಕ್ತಿ ನಿಮಗೆ ಪ್ರವಾಹ ಆಗುವಂತ ಅನುಭವ ಬುದ್ಧಿಯ ಮೂಲಕ ಆಗಬೇಕು. ಆವಾಗ ಏನರ್ಥ? ಯೋಗ ಆಗಿದೆ ಅಂತ ಅರ್ಥ ಅಲ್ವಾ? ಬಲ್ಬು ಹೋಲ್ಡರ್ಗೆ ಹಾಕಿದ ತಕ್ಷಣ ಲೈಟ್ ಬಂತು ಅಂತ ಅರ್ಥ ಅಲ್ಲ. ಏನಾಗ್ಬೇಕು? ಸ್ವಿಚ್ ಹಾಕ್ಬೇಕು, ಬೆಳಕು ಬರಬೇಕು. ಬೆಳಕಿನ ಅನುಭವ ಆ ರೂಮ್ನಲ್ಲಿರುವಂತ ಗಾಳಿಗೆ, ವಸ್ತುವಿಗೆ, ವ್ಯಕ್ತಿಗೆ ಗೊತ್ತಾಗಬೇಕು. ಅವಾಗ ಏನಾಯ್ತು? ಅದರ ಪರಿಣಾಮ ಪ್ರಭಾವ ಏನು ಅಂತ ಗೊತ್ತಾಗತ್ತಲ್ವಾ? ಅಲ್ವಾ? ಹಾಗೆ ಯೋಗ ಕಂಪ್ಲೀಟ್ ಆಗೋದು ಯಾವಾಗ? ಆ ಕರ್ಮ ಕಂಪ್ಲೀಟ್ ಆಯ್ತು, ಕರ್ಮದ ಫಲ ಬಂತು ಅಂತ ಯಾವಾಗ ಗೊತ್ತಾಗತ್ತೆ? ಅನುಭವ ಮಾಡ್ತಾರೆ. ಹಾ, ಅಂದ್ರೆ ನೀವು ಯಾವುದರ ಜೊತೆಗೆ ಜೋಡಣೆ ಆಗಿದ್ದೀರೋ ಅವರ ಸಪ್ತಗುಣಗಳ ಅನುಭವ ಮಾತ್ರ ನಿಮ್ಗೇನಾಗ್ಬೇಕು? ಆಗ್ಬೇಕು ಅಲ್ವಾ? ನಿಮ್ಮ ಮನೆಯಲ್ಲಿ ಬಿಳಿ ಬಣ್ಣದ ಲೈಟ್ ಹಾಕಿದ್ರೆ ಬಿಳಿ ಪ್ರಕಾಶನೇ ತಾನೇ ಬರ್ತದೆ. ಆ ಬಲ್ಬಿನ ಮೇಲೆ ಕೆಂಪು ಒಂದು ಪೇಪರ್ ಸುತ್ತಬಿಡಿ, ಏನಾಗ್ತದೆ? ಕೆಂಪು. ರೆಡ್ ಬಿಳಿ ಆಗಿ. ಬಣ್ಣ. ಹಾ, ಬಿಳಿ ಬರ್ತದ? ಕೆಂಪದ ಹಾಕಿದ್ರೆ ಬರಲ್ಲ. ಬರಲ್ಲ. ಕೆಂಪದ ಬರ್ತದ ತಾನೆ? ಹ್ಮ್. ಯಾಕಿದ್ರೆ ಹಾಗಿದ್ರೆ ಅಲ್ಲಿ ಬಲ್ಬಿಂದ ಹೊರಟಿರೋದು ಬಿಳಿನ ಕೆಂಪು? ಬಿಳಿ.
ಬಲ್ಬಿಂದ ಹೊರಟಿದ್ದು ಬಿಳಿನೇ, ಹೊರಗಡೆ ಬಂದ ಕೆಂಪಾಕಾಯ್ತು, ಕೆಂಪು ಕವರ್ ಆಗಿದೆ. ಕೆಂಪು ಕವರ್. ಹಾಗೆ ನೀವು ಬಾಬನ್ ಜೊತೆಗೆ ಜೋಡಿಸಿದಾಗ ಸಪ್ತ ಗುಣಗಳೇ ಇತ್ತು, ಆದ್ರೆ ಅದರ ನಡುವೆ ದೇಹ, ದೇಹಭಾನ, ದೇಹಾಭಿಮಾನ, ವಿಕಾರ, ಹೆಸರು, ಕೀರ್ತಿ, ಸನ್ಮಾನ, ಗಾಯನೆ, ಆಸೆ, ಇಚ್ಛೆ, ಆಕಾಂಕ್ಷೆಗಳು ಇದೆಲ್ಲ ಇಟ್ಟುಕೊಂಡು ಅದರ ಮೂಲಕ ನಾವು ಭಗವಂತನ ಶಕ್ತಿಯನ್ನು ಬೇರೆಯವರು ಕೊಟ್ಟಾಗ ಏನಾಗತ್ತೆ? ಅದೇ ಅವ್ರಿಗೂ ಹೋಗುತ್ತೆ. ಒರಿಜಿನಲ್ ಫಾರ್ಮ್ ಅಲ್ಲಿ ಅವರಿಗೆ ಏನಾಗೋದಿಲ್ಲ, ಅದು ಅನುಭವ ಆಗೋದಿಲ್ಲ. ನೀವು ಈ ಸಂಕಲ್ಪವನ್ನ ಇಟ್ಬಿಟ್ಟು ನೀವು ರಾಜಯೋಗವನ್ನ ಮಾಡಿದಾಗ ನಿಮ್ಗೆ ಮೂಲ ರೂಪದಲ್ಲೂ ಕೂಡ ಅನುಭವ ಆಗೋದಿಲ್ಲ ಅಲ್ವಾ? ನೋಡಿ, ನಮಗೆ ಬಾಯಾರಿಕೆ ಆದಾಗ ಎಳ್ನೀರು ಕುಡಿಬಹುದಲ್ವಾ? ಕುಡಿಲಿಕ್ಕಾಗತ್ತೋ ಇಲ್ವೋ? ಆಗುತ್ತೆ. ಜ್ಯೂಸ್ ಕುಡಿಬಹುದಾ? ಕುಡಿಬಹುದು. ಪೆಪ್ಸಿ, ಕೋಕೋ ಕೋಲಾ ಕುಡಿಬಹುದು. ಯಾವ್ದು ಶ್ರೇಷ್ಠ? ನೀರು ನೀರು. ನೀರು. ನೀರು ಅಲ್ವಾ? ಹಾಗೆ ಅವ್ರಿಗೇನು ಕೊಡ್ಬೇಕು ನಾವು? ನೀರು ಕೊಡಬೇಕಾಗ್ತದೆ. ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಈಗ ಏನಾಗಿದೆ, ಅನುಭವ ಹೇಳೋದು ಆರಂಭ ಆಗಿದೆ ನಿಮ್ಮ ಜೀವನದಲ್ಲೂ ಕೂಡ. ನೋಡಿ ಅಲ್ವಾ, ಈಗ ನೀವು ತಪಸ್ ಮಾಡ್ತಾ ಬಂದ್ರಿ ನಲ್ಲಿ, ಇವಾಗ ಏನಾಗ್ತಾ ಇದೆ? ಜ್ಞಾನ ಕೇಳೋದ್ಕಿಂತ, ಜ್ಞಾನ ಹೇಳೋದ್ಕಿಂತ ಯೋಗ ಮಾಡೋದೇ ನಮ್ಗೇನಾಗತ್ತೆ? ಇಷ್ಟ. ಇಷ್ಟವಾಗ್ತದೆ. ಹೀಗೆ ಹೇಳಿ, ಬೇರೆಯವರಿಗೆ ಜ್ಞಾನ ಹೇಳ್ಬಿಟ್ಟು ಭಗವಂತನ ಪರಿಚಯ ಕೊಡಿಸೋದು ಉತ್ತಮನೋ, ಅಥವಾ ನಿಮ್ಮ ಮೂಲಕ ಯಥಾರ್ಥ ರಾಜಯೋಗದಲ್ಲಿ ನೀವು ಸ್ಥಿತರಾಗಿ ನೀವು ಆತ್ಮ ಅನುಭವ ಮಾಡ್ತಾ, ಮನಬುದ್ಧಿಯಿಂದ ಅನುಭವ ಮಾಡ್ತಾ, ನಿಮ್ಮ ಜೀವನದಲ್ಲಿ ಪರಿವರ್ತನೆಯಾಗಿ ನಿಮ್ಮ ಶರೀರದ ಒಂದೊಂದು ಕಣಕಣಗಳಲ್ಲಿ, ಸೆಲ್ಸ್ಗಳಲ್ಲೂ ಕೂಡ ಭಗವಂತನ ಶಕ್ತಿ ಪ್ರವಾಹ ಆಗಿ ವಾತಾವರಣ ವಾಯುಮಂಡಲದ ಮೂಲಕ ಎದುಗಡೆಗಿರುವಂತ ಆತ್ಮನಿಗೆ ಅನುಭವ ಆಗೋದು ಶ್ರೇಷ್ಠನು. ಯಾವುದು ಶ್ರೇಷ್ಠ? ವಾತಾವರಣ ಮೂಲಕ ಅನುಭವ ಆಗೋದು ಶ್ರೇಷ್ಠ. ಅನುಭವ ನಮ್ಮ ಅನ್ನೋದು ಕರ್ಮದ ಫಲದ ಜೊತೆಗೆ ಆ ಆತ್ಮನ ಕನೆಕ್ಷನ್. ಜ್ಞಾನದಲ್ಲಿ ಏನಾಗ್ತದೆ, ಅಲ್ಲಿ ನೀವು ಕರ್ಮ ಮಾಡಿರೋದಿಲ್ಲ, ಅಥವಾ ಜ್ಞಾನ ಹೇಳಬೇಕಾದ್ರೆ ನೀವು ಬಾಬಾ ಜೊತೆ ಕನೆಕ್ಟ್ ಆಗಿರ್ತೀರ, ನೋ ಡೌಟ್. ಅದು ಯಾವ್ದಕ್ಕೆ? ಜ್ಞಾನ ಹೇಳಲಿಕ್ಕೆ ಮಾತ್ರ. ಹೆಂಗೆ ಜ್ಞಾನ ಹೇಳಬೇಕು ಅಂತ ನಾವು ಬಾಬಾ ಜೊತೆಗೆ ಏನ್ ಮಾಡಿರ್ತೀವಿ? ಕನೆಕ್ಟ್ ಆಗಿರ್ತೀವಿ. ಅವಾಗ ಆ ಜ್ಞಾನದ ರಹಸ್ಯವನ್ನ ಬಾಬಾ ನಮ್ಗೇನ್ ಮಾಡ್ತಾರೆ? ಹೇಳ್ತಾರೆ ಅಲ್ವಾ? ಆದ್ರೆ ಜ್ಞಾನ ಹೇಳಬೇಕಾದ್ರೂ ನಾನು ಯೋಗದಲ್ಲಿ ಸ್ಥಿತಿಯಲ್ಲಿ ಇರಬೇಕು ಅಂತಂದ್ರೆ ನಮ್ಮ ತುಂಬಾ ಸಾಧನೆ ನಮ್ದು ಇರ್ಬೇಕು. ಅದೇ ಅಲ್ವಾ? ಅದಕ್ಕಿಂತ ಮುಖ್ಯವಾಗಿ ಯೋಗದಲ್ಲಿ ಕುತ್ಕೊಂಡಾಗ ನಮಗೆ ಸಪ್ತ ಗುಣಗಳು ಬಿಟ್ಟರೆ ಬೇರೆ ಯಾವುದು ಕೂಡ ಅನುಭವ ಆಗಬಾರದು. ಯಾಕಂದ್ರೆ ಆ ಸಮಯದಲ್ಲಿ ನಾನು ಕೇವಲ ಪರಮಾತ್ಮನ ಜೊತೆಗೆ ಮಾತ್ರ ಏನು ಮಾಡಿದ್ದೇನೆ, ಜೋಡಣೆ ಆಗಿದ್ದೇನೆ. ಅವ ನನಗೆ ಬೇರೆ ಏನು ಕೆಲಸ ಇಲ್ಲ. ನಿಮಗೆ ಅನುಭವ ಜಾಸ್ತಿ ಆದ ಹಾಗೆ ಬೇರೆಯವ್ರಿಗೂ ಅನುಭವ ಜಾಸ್ತಿ ಆಗತ್ತೋ ಆಗಲ್ವೋ? ಆಗಲ್ವೋ? ಆಗುತ್ತೆ. ಅವ್ರು ಗಮನ ಕೊಟ್ಟರೆ ಮಾತ್ರ. ಅವ್ರು ಗಮನ ಕೊಟ್ಟಿಲ್ಲ ಅಂತಂದ್ರೆ ಅವ್ರಿಗೆ ಅನುಭವ ಆಗೋದಿಲ್ಲ. ನೀವು ಎಷ್ಟು ಚೆನ್ನಾಗಿರೋ ತಿಂಡಿ ಕೊಟ್ಟರು ಕೂಡ ಮೊಬೈಲ್ ಅಲ್ಲಿ ಮಾತಾಡ್ತಾ ಅವ್ರು ತಿಂಡಿ ತಿಂದಿದ್ರೆ ಅವ್ರ ರುಚಿಯಲ್ಲಿ ಗೊತ್ತಾಗತ್ತೆ? ಅವ್ರಿಗೆ ಗೊತ್ತಾಗದೆ ಇರ್ಲಿ, ನಿಮ್ ಕೆಲಸ ಏನು? ರಾಜಯೋಗದ ಅನುಭವ ಮಾಡಿಸೋದು. ಈಗ ಹೇಳಿ, ಇನ್ನು ಮೇಲೆ ಜ್ಞಾನ ಹೇಳಬೇಕು, ಅನುಭವ ಮಾಡಿಸ್ಬೇಕು? ಅನುಭವ ಮಾಡಿಸ್ಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈಗ ಆತ್ಮಗಳು ಅನುಭವ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಏನರ್ಥ? ನೀವು ಈಗ ರಾಜಯೋಗ ಮಾಡ್ಲಿಕ್ಕೆ ಆರಂಭ ಮಾಡಿದೀವಿ. ಇಲ್ಲಿವರೆಗೆ ಜ್ಞಾನ ಕೇಳಿದ್ದು ಅದನ್ನೇ ರಾಜಯೋಗ ಅಂತ ತಿಳ್ಕೊಂಡಿದ್ರಿ. ಅದು ರಾಜಯೋಗ ಅಲ್ಲ. ರಾಜಯೋಗ ಯಾವುದು? ಅನುಭವ. ಸ್ಪಷ್ಟವಾಗಿ ಬಾಬನ ಜೊತೆಗೆ ಇದ್ದಾಗ ಸಪ್ತ ಗುಣಗಳ ಅನುಭವ ನಿಮ್ಗೆ ಆಗ್ಬೇಕೇ ಹೊರತು ಕಿರಣ ಹೋಗ್ತಾ ಇದೆ ಅಂತ ಕಣ್ಣಲ್ಲಿ ನೋಡೋದು ಅಲ್ಲ, ಅಂತರ್ಚಕ್ಷದಲ್ಲಿ ನೋಡೋದು ಅಲ್ಲ, ಬಾಯಲ್ಲಿ ಹೇಳೋದಲ್ಲ, ಪೀಸ್ ಆಫ್ ಮೈಂಡ್ ಚಾನಲ್ ಅಲ್ಲೂ ನೋಡೋದಲ್ಲ, ಯೂಟ್ಯೂಬ್ ನಲ್ಲಿ ನೋಡೋದಲ್ಲ. ಆಕ್ಚುಲಿ ನಿಮಗೆ ನಿಮ್ಮ ಮನಬುದ್ಧಿ ಬಾಬನ ಜೊತೆಗಿದ್ದು ಕೇವಲ ಪರಮಾತ್ಮನ ಜೊತೆಗೆ ಮಾತ್ರ ಇದ್ದು ಆ ಶಕ್ತಿಗಳ ಅನುಭವ ನಿಮಗೆ ಆಗ್ಬೇಕು. ಇದಾಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಇದಾಗ್ಬೇಕು ಸಂಪಾದನೆ. ಆ ವಿಧಿಯಲ್ಲಿ ನಿಮ್ಮ ಮನಬುದ್ಧಿ ಸ್ಥಿತ ಮಾಡ್ಬೇಕಲ್ವಾ? ಅನುಭವ ಸಪ್ತ ಗುಣದ್ದು. ಅದಕ್ಕೆ ಕರ್ಮ ಯಾರು ಮಾಡ್ಬೇಕು? ನಾನೇ ತಾನೆ. ಏನ್ ಮಾಡ್ಬೇಕಾಗಿದ್ರೆ ಸ್ವಚ್ಛವಾಗಿ ತಂದೆ ಮನಸ್ಸಲ್ಲಿ ಕುತ್ಕೊಳ್ಬೇಕು. ಮನ ಬುದ್ಧಿಯನ್ನ ಬಾಬನ ಒಳಗೆ ಇರ್ಬೇಕು. ಬಾಬಾ ಮಾತ್ರ ಯಾವ್ದಲ್ಲಿ?
ಭಾವನಲ್ಲಿ ಯಾವುದಕ್ಕೋಸ್ಕರ? ವಿಶ್ವದ ಎಲ್ಲ ಆತ್ಮರಿಗೂ ಶಾಂತಿ ಕೊಡುವುದಕ್ಕೋಸ್ಕರ. अल्लाह। तो अपने आप को चेक करो कि मैं सारे दिन में कितना समय परमात्मा दिल तक पर रहता हूँ। ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಪ್ರತಿದಿನ ನೀವು ಪರಮಾತ್ಮನ ಹೃದಯ ಸಿಂಹಾಸನದಲ್ಲಿ ಎಷ್ಟು ಸಮಯ ಇಡ್ತೀರಾ. ಓಕೆ, ಈಗ ನಿಮ್ಗೆ ಪ್ರಶ್ನೆ, ನೀವೊಂದು ಸಣ್ಣ ಮಗು ಅಂತ ತಿಳ್ಕೊಳ್ಳಿ. ನೀವ್ಯಾರು? ಸಣ್ಣ. ನಿಮ್ಮ ಎದುರುಗಡೆ ಯಾರಿದ್ದಾರೆ? ಅಮ್ಮ ಅಮ್ಮ. ಅಮ್ಮ ಇದ್ದಾರೆ. ನೀವೇನೇನ್ ಮಾಡ್ಬೋದು ಅಮ್ಮನ ಹತ್ರ? ಏನು ಮಾಡೋಂಗಿಲ್ಲ, ಸುಮ್ಮನೆ ಇರೋದು. ಲೌಕಿಕದಲ್ಲಿ ಒಂದು ಅಮ್ಮ ಇದ್ದಾಗ ಒಂದು ಸಣ್ಣ ಮಗು ಏನೇನು ಮಾಡಬಹುದು? ಸಣ್ಣ ಮಗು ಏನು ಮಾಡಲ್ಲ ಅವ್ರೆ, ಸುಮ್ಮನೆ ಇರುತ್ತೆ. ಅಮ್ಮ ಏನೇನ್ ಕೊಟ್ರೆ ತಿನ್ಕೊಂಡು ಕುಡ್ಕೊಂಡು ಅಲ್ಲೇ ಅಮ್ಮನ ಜೊತೆ ಇರುತ್ತೆ. ಸರಿ, ದೊಡ್ಡ ಮಗು ಆಗಿದ್ದೀರಾ ಅಂತ ತಿಳ್ಕೊಳ್ಳಿ. ಆವಾಗ ಏನ್ ಮಾಡ್ತೀರಾ ಅಮ್ಮನ ಎದುರುಗಡೆಗೆ? ತೀಟ್ಲೆ ಮಾಡ್ತೀವಿ. ಏನ್ ಮಾಡ್ತಾನೆ? ಮೊದ್ಲು ಅಮ್ಮನಿಗೆ ಬೈಯೋದು, ಇಂಥವ್ರ ಜೊತೆ ನನಗೆ ಮದುವೆ ಮಾಡಿ ಯಾಕೆ ಕೊಟ್ಟೆ ಅಲ್ವಾ? ಮನೆಯವ್ರು ಸರಿ ಇಲ್ಲ. ಫಸ್ಟಿಗೆ ಏನ್ ಮಾಡೋದು? ಕಂಪ್ಲೇಂಟ್ ಅಲ್ವಾ? ಅಥವಾ ನನಗೆ ಆಸ್ತಿ ಕೊಡು, ದುಡ್ಡು ಕೊಡು, ಬಂಗಾರ ಕೊಡು, ಜಮೀನು ಕೊಡು ಅಂತ ಏನ್ ಮಾಡೋದು? ಜಗಳ ಮಾಡೋದು. ಇಲ್ಲಾಂದ್ರೆ ಕೋರ್ಟಿ ಕೇಸ್ ಹಾಕ್ತೀನಿ, ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ. ಇವಾಗ ಅದೇ ತಾನೇ ಆಗ್ತಾ ಇದೆ. ಇಲ್ಲ ಅಪ್ಪ ಅಮ್ಮನ ಹತ್ರ ಏನ್ ಆಸ್ತಿ ಇದೆ ಅದನ್ನ ಏನ್ ಮಾಡೋದು? ತಗೊಂಡೋಗೋದು. ಇಲ್ಲ ಮಡ್ಲಲ್ಲಿ ಹೋದ್ರೆ ಕೂದ್ಲಿ ಹಿಡಿದ್ಬಿಟ್ಟು ಎಳಿಯೋದು, ಅಮ್ಮನನ್ನ ಮುತ್ತು ಮಾಡೋದು, ಅಥವಾ ಮೊಬೈಲ್ ಹಿಡ್ಕೊಂಡು ಆಟ ಆಡೋದು, ಅಥವಾ ಹಾಲು ಕುಡಿಯೋದು, ಅಮ್ಮ ಕೊಟ್ಟಿರುವಂತ ತಿಂಡಿಯನ್ನು ತಿನ್ನೋದು, ಅಮ್ಮ ಮಲಗಿಸಿದಾಗ ಮಲ್ಕೊಳ್ಳೋದು ಅಲ್ವಾ? ಇದನ್ನೆಲ್ಲ ಏನ್ ಮಾಡ್ಬೋದು? ಒಂದು ಮಗು ತಾಯಿಯ ಜೊತೆಗೆ ಮಾಡ್ಬೋದು. ಗಾಯನ, ನಿಂದನ, ಆಸ್ತಿ ತಗೊಳ್ಳೋದು, ಅವ್ರ ಜೊತೆಗೆ ಆಟ ಆಡೋದು, ಪಾಲನೆ, ಇದೆಲ್ಲ ಅನುಭವ ಮಾಡ್ಬೋದಲ್ವಾ? ಹೌದಲ್ಲ? ಹೌದು. ಪ್ರಶ್ನೆ ಏನು? ಒಂದು ಮಗು ತಾಯಿಯ ಮಡಿಲಲ್ಲಿ ಇರುವಂತ ಮುಖ್ಯ ಉದ್ದೇಶ ಏನು? ಮೇನ್ ಇಂಟೆನ್ಷನ್ ಏನು? ಪ್ರೀತಿ ಕಳ್ಸೋಕೆ, ತಾಯಿಯ ಅಪ್ಪುಗೆಯ ಸುಖವನ್ನು ಅನುಭವ ಮಾಡೋದು. ಯಾವ್ದು ಹೇಳಿ? ಅಪ್ಪುಗೆ ಸುಖ. ಎರಡು ಕೈಯಿಂದ ಆ ಒಂದು ಏನ್ ಹೇಳ್ತಾರೆ ಬಾಹು, ಆ ಪ್ರೀತಿಯ ಒಂದು ಬಾಹುವಿನ ಸುಖದ ಅನುಭವ ಮಾಡೋದೇ ಹೊರತು ಆ ಸಮಯದಲ್ಲಿ ಮಗುಗೆ ಹಾಲು ಕುಡಿಯೋದಾಗ್ಲಿ, ಆಟ ಆಡೋದಾಗ್ಲಿ, ಅಮ್ಮನ ಹತ್ರ ಮಾತಾಡೋದಾಗ್ಲಿ ಏನೂ ಕೂಡ ಇಷ್ಟ ಆಗೋದಿಲ್ಲ. ಆ ಸುಖ ಅಮ್ಮನ ಕೈ ಹಿಡ್ಕೊಂಡಾಗ ಆಗೋದಿಲ್ಲ. ಹಾಗಿದ್ದು ಮುಖ್ಯವಾಗಿ ಹೃದಯದಲ್ಲಿ ಕುತ್ಕೊಳ್ಳುವಂತ ಉದ್ದೇಶ ಏನು? ಅಮ್ಮನ ಪ್ರೀತಿಯ ಅನುಭವ ಮಾಡೋದು ಅಲ್ವಾ? ಹಾಗೆ ಇಲ್ಲೂ ಕೂಡ ಏನ್ ಹೇಳ್ತಾರೆ, ನಿಮ್ಮ ಮನಸ್ಸು ಬುದ್ಧಿ ಯಾರ ಹತ್ರ ಇರ್ಬೇಕು? ಪರಮಾತ್ಮನಲ್ಲಿ. ಪರಮಾತ್ಮ. ಹೇಗೆ? ದಿಲ್ ತಕ್ತ್ ಅಂತ ಹೇಳುದು ಅಂದ್ರೆ ಬಿಂದುವಿನ ಒಳಗಡೆ ಹೋಗ್ಬಿಟ್ಟು ನೀವೇನಾಗ್ಬೇಕು? ಸಮಾವೇಶ ಆಗ್ಬೇಕು. ಸರಿ, ಈಗ ಅಲ್ಲಿದ್ಬಿಟ್ಟು ನೀವು ವಿಶ್ವ ಕಲ್ಯಾಣದ ಸಂಕಲ್ಪ ಮಾಡ್ಬೇಕು, ಮಾಡಬಾರ್ದು? ಇಲ್ಲ. ಮಾಡಬಾರ್ದು ತಾನೆ? ಹೌದು. ಯಾಕೆ? ಮಾಡೋ ಜವಾಬ್ದಾರಿ ಯಾರ್ದು? ಅಪ್ಪಂದು. ಬಾಬಂದು. ಅರ್ಥ ಆಯ್ತಾ? ಬಾಬಾ ನಿನಗೇನ್ ಬೇಕು ಅದನ್ನ ಮಾಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಒಳಗಡೆ ಕುತ್ಕೊಂಡಾಯ್ತು. ಯಾಕಂತಂದ್ರೆ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಿದೆ, ಜ್ಞಾನದ ಆಧಾರದಲ್ಲಿ ಪರಮಧಾಮದಲ್ಲಿ ಪರಮಾತ್ಮನ ಜೊತೆ ನಾವು ಮಿಲನ ಮಾಡಿದಾಗ ನಮ್ಮ ಮನಸ್ಸು ನಿಸ್ಸಂಕಲ್ಪ ಆಗಿರಬೇಕು. ಏನಾಗಿರ್ಬೇಕು? ಅಂದ್ರೆ ಆ ಸಮಯದಲ್ಲಿ ಭಗವಂತನ ಜೊತೆಯ ಸುಖ ಬಿಟ್ರೆ ನನಗೆ ಬೇರೆ ಏನೇ ಕೆಲಸ ಕಾರ್ಯಗಳು, ಯೋಚನೆಗಳು, ಚಿಂತನೆಗಳು, ಚಿಂತೆ ಕೂಡದು. ಈಗ ನನ್ನಿಂದ ವಿಶ್ವ ಕಲ್ಯಾಣ ಆಗ್ತಾ ಇದೆ, ನನ್ನ ಹಿಂದ್ಗಡೆ ಬಾಬಾ ಇದ್ದಾರೆ, ನಾನು ಮಧ್ಯದಲ್ಲಿ ಇದ್ದೇನೆ, ನನ್ನ ಮೂಲಕ ಶಕ್ತಿ ಹೋಗ್ತಾ ಇದೆ, ಮೂರು ಲೋಕಕ್ಕೆ ಹೋಗ್ತಾ ಇದೆ ಅಂತ ನೀವು ಇದನ್ನ ಯೋಚನೆ ಮಾಡಿದ್ರೆ, ಸಂಕಲ್ಪ ಮಾಡಿದ್ರೆ, ನಿಮ್ಮ ಮನಸ್ಸು ಸಂಕಲ್ಪ ಮಾಡ್ತಾ ಇದೆಯೋ ಇಲ್ವೋ? ಮಾಡ್ತಾ ಇದೆ. ಮಾಡ್ತಾ ಇದ್ರೆ ಏನಾಗ್ತದೆ? ಅನುಭವ ಆಗೋದಿಲ್ಲ. ಅವಾಗ ಏನಾಗ್ತದೆ? ನೀವು ಆ ಸೇವೆ ಕಡೆ ಗಮನ ಇಟ್ಟಾಗ ತಂದೆಯ ಜೊತೆಗೆ ಆ ಆತ್ಮಿಕ ಸತ್ಯವಾದ ಪ್ರೀತಿಯ ಅನುಭವ ನಿಮಗೆ ಆಗೋದಿಲ್ಲ. 10% ಅಲ್ಲಿ ಮಾತ್ರ ಆಗತ್ತೆ. ಅದ್ರ ಜೊತೆಗೆ ನಿಮ್ ಜವಾಬ್ದಾರಿ ಇರ್ತದೆ. ಮನಸ್ಸು ಆ ಸಂಕಲ್ಪ ಮಾಡೋದ್ರಲ್ಲಿ ಏನಾಗುತ್ತೆ? ಎಂಗೇಜ್ ಆಗಿರ್ತದೆ. ಅರ್ಥ ಆಯ್ತಾ? ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಸುಮ್ಮನೆ ಬಂದ್ಬಿಟ್ಟು ಏನ್ ಮಾಡಿ, ನನ್ನ ಮಡಿಲಲ್ಲಿ ಕೂತ್ಕೊಂಡ್ಬಿಟ್ಟು ಆ ಸುಖದ ಅನುಭವ ಮಾಡಿ, ಆ ಸುಖದ ವೈಬ್ರೇಷನ್ ಎಷ್ಟು ಹರಡ್ತಾ ಹೋಗ್ತದೋ ಅದರ ಆಧಾರದಲ್ಲಿ ವಿಶ್ವ ಕಲ್ಯಾಣ ತನ್ನಿಂತಾನೆ ಆಗ್ತಾ ಇರುತ್ತೆ ಅಲ್ವಾ?
ಬಲ್ಬ್ ಅನ್ನು ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿದಾಗ ಬಲ್ಬಿನ ಮೇಲಿರುವಂತ ಧೂಳು ಎಷ್ಟು ಹೋಗ್ತಾ ಇರ್ತದೋ ಅವಾಗ ಪ್ರಕಾಶ ಏನಾಗ್ತಾ ಇರ್ತದೆ, ಜಾಸ್ತಿ ಆಗ್ತಾರೆ. ಜಾಸ್ತಿ ಆಗ್ತಾ ಇರ್ತದೆ. ಅವಾಗ ಬಲ್ಬ್ ಹೇಳುತ್ತಾ ಗೋಡೆ ಮೇಲೆ ಕೊಡ್ತಾ ಇದ್ದೇನೆ, ಪೇಂಟಿಂಗ್ ಕೊಡ್ತಾ ಇದ್ದೇನೆ, ಆಮೇಲೆ ಸೋಫಾ ಕೊಡ್ತಾ ಇದ್ದೇನೆ, ಹೇಳುತ್ತಾ ಅದು ಇಲ್ಲ. ಇಲ್ವಲ್ಲ. ಇಲ್ಲಿ ಬಾಬಾ ಏನ್ ಹೇಳ್ತಿದಾರೆ, ಮಕ್ಕಳೇ ನಿಮಗೆ ಆ ಒಂದು ಶಕ್ತಿ ಫ್ಲೋ ಆಗ್ತಾ ಇರುವಂತದ್ದು ಮತ್ತು ಸ್ಪ್ರೆಡ್ ಆಗ್ತಾ ಇರುವಂತ ನಿಮ್ಗೆ ಏನಾಗ್ಬೇಕು, ಅನುಭವ ಆಗ್ಬೇಕು. ಕೆಲವೊಂದು ಸೆಕೆಂಡ್ ಅಲ್ಲಿ ಹೋಗಿ ಕುತ್ಕೊಂಡ ತಕ್ಷಣದಿಂದ ಶರೀರದಲ್ಲಿ ಟಕ್ ಅಂತ ಏನಾಗ್ಬೇಕು, ಫ್ಲೋ ಆಗ್ತಾ ಇರುವಂತ ಅನುಭವ. ಏನ್ ಹೇಳಿದ್ರು ಬಾಬಾ? ಅನುಭವ. ಸಂಕಲ್ಪ ಅಲ್ಲ, ವಿಷನ್ ಅಲ್ಲ. ಏನ್ ಹೇಳಿ? ಅನುಭವ. ಈಗ ಹೇಳಿ, ಕಾಮೆಂಟ್ ಹೇಳ್ಬೇಕಾ? ಇಲ್ಲ. ಏನ್ ಮಾಡ್ಬೇಕು? ಸುಮ್ಮನೆ ಆ ಅನುಭವದಲ್ಲಿ ಸ್ಥಿತರಾಗ್ಲಿಕ್ಕೆ ನಿಮ್ಗೆ ಎಷ್ಟು ಟೈಮ್ ಬೇಕಾಗ್ತದೆ ಮತ್ತು ದಿನದಲ್ಲಿ ಎಷ್ಟು ಸಮಯ ಕರ್ಮದ ಮಧ್ಯದಲ್ಲೂ ಕೂಡ ಆ ಅನುಭವಿ ಸ್ವರೂಪರು, ಅನುಭವಿ ಮೂರ್ತಿಗಳು ನಾವು ಆಗ್ತೀವಿ. ಯಾವ ಅನುಭವ? ಸಪ್ತ ಗುಣಗಳ ಅನುಭವ. ಸಪ್ತ ಗುಣಗಳ ಅನುಭವ. ಆ ಅನುಭವ ಒಂದೇ ರೀತಿ ಇರ್ತದೋ ಪ್ರತಿ ಸೆಕೆಂಡ್ ಚೇಂಜ್ ಆಗ್ತಾ ಇರ್ತದೋ? ಚೇಂಜ್ ಆಗುತ್ತೆ. ತಲೆ ಮೇಲೆ ನೀರ್ ಹಾಕ್ತಾ ಇದ್ರೆ ಎಷ್ಟು ನೀರ್ ಹಾಕ್ತಾ ಹೋಗ್ತಿರೋ ಅಷ್ಟು ಸ್ವಚ್ಛತೆ ಚೇಂಜ್ ಆಗ್ತಾ ಇರ್ತದಲ್ವಾ? ಮಾಡಿದಷ್ಟು ಹೊಟ್ಟೆ ತುಂಬ್ತಾ ಇರ್ತದಲ್ವಾ? ಹಾಗೆ ಪ್ರತಿ ಸಲ ನಾನು ಇಷ್ಟು ಬಾಬನ್ ಜೊತೆಲಿ ಇರ್ತೇನೋ ಅಷ್ಟು ವಿಕರ್ಮ ವಿನಾಶ ಆಗಿರೋದು, ಈಶ್ವರಿ ಸೇವೆಯ ಫಲ, ಆಶೀರ್ವಾದದ ಫಲ, ಅನುಭವದ ಆಳ ನಮ್ಗೆ ಆಗ್ತಾ ಇರ್ತದೋ ಇಲ್ವೋ? ಆಗ್ತಾ ಇರುತ್ತೆ. ಹಾಗಿದ್ರೆ ಸಮಯದ ಅನುಸಾರ ನಾವೇನ್ ಮಾಡ್ಬೇಕು ಇವಾಗ? ಅನುಭವ ಬಾಬಾರವರ ಹೃದಯ ಸಿಂಹಾಸನದಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ಬೇಕು? ಪರಮಾತ್ಮ ನಿಲ್ತಕ್ಕಂತಂದ್ರು ಬಾಬಾ. ಭಗವಂತ ಅಂತ ಹೇಳಿಲ್ಲ, ತಂದೆ ಅಂತ ಹೇಳಿಲ್ಲ. ಏನ್ ಹೇಳಿದ್ರು ಬಾಬಾ? ಪರಮಾತ್ಮ. ಪರಮಾತ್ಮ ಅಂದ ತಕ್ಷಣದಲ್ಲಿ ಸಪ್ತ ಗುಣಗಳು ಮಾತ್ರ ಬರ್ತಾರೆ, ಬೇರೆ ಯಾವ ವಿಷಯನೂ ಅಲ್ಲಿ ಏನಾಗೋದಿಲ್ಲ, ಬರೋದಿಲ್ಲ. ಯಾಕಂದ್ರೆ ಅಲ್ಲಿ ಆತ್ಮ ಮತ್ತು ಪರಮಾತ್ಮ ಇಬ್ಬರೇ ಬಂದ್ರೆ ಹೊರತು ಅಲ್ಲಿ ಶರೀರ ಮಧ್ಯದಲ್ಲಿ ಏನಾಗೋದಿಲ್ಲ, ಬರೋದಿಲ್ಲ. ಅಂದ್ರೆ ನೀವು ಆತ್ಮ ಆಗಿದ್ರಿ, ನಿಮ್ಗೆ ಸಪ್ತ ಗುಣಗಳು ಬೇಕು, ಬಾಬಾ ಕೊಡ್ತಾ ಇದ್ದಾರೆ. ಅದನ್ನೇನ್ ಮಾಡೋದು? ಏನ್ ಮಾಡೋದು? ಅನುಭವಿಸೋದು ಅಷ್ಟೇ. ನೋಡಿ, ಮನೆಯಲ್ಲಿ ಪಾತ್ರೆ ಇಟ್ಬಿಟ್ಟು ಶಾವಿಗೆ ಪಾಯಸ ಮಾಡಿದ್ರೆ ಅದು ಏನಾಗ್ತಾ ಇರ್ತದೆ, ಶಾವಿಗೆ ಪಾಯಸ ಆಗ್ತಾ 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 ಇದ್ದಾಗ ವಾತಾವರಣದಲ್ಲಿ ಹರಡ್ಬಿಟ್ಟು ಅದರ ಸುವಾಸನೆ ಸುತ್ತಮುತ್ತಲು ಜನ ಇರುವಂತ ಜನರಿಗೆ ಅದು ಸುವಾಸನೆ ಬರ್ತದೋ ಬರಲ್ವೋ? ಬರುತ್ತೆ. ಹೌದು ತಾನೆ? ಅದಕ್ಕಾಗಿ ಬಾಬಾ ಹೇಳ್ತಾರೆ ಸಹಜ ರಾಜಯೋಗ ಅಂತಂದ್ರೆ ನೀವು ಕೇವಲ ಬಾಬನ್ ಜೊತೆಗಿದ್ದು ಆ ಯೋಗದ ಅನುಭವ ಮೊದಲು ಯಾರಿಗಾಗ್ಬೇಕು? ಸ್ವಯಂಗೆ. ಬಾಬಾ ಹೇಳ್ತಾರೆ ವಿಶ್ವ ಪರಿವರ್ತನೆ ಆಗೋದು, ವಿಶ್ವದಲ್ಲಿ ಪಾವನತೆ ಬರೋದು, ಜನರಿಗೆ ಭಗವಂತನ ಪರಿಚಯ ಸಿಗೋದು ಈ ಸಪ್ತ ಶಕ್ತಿಗಳಿಂದಾನೇ ಹೊರತು ನಿಮ್ಮ ಜ್ಞಾನದಿಂದ ಅಲ್ಲ. ಇಲ್ಲ. ಬಾಬಾ ಕೊಡುವಂತ ಜ್ಞಾನ ಏನು? ರಾಜಯೋಗ ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು ಹೇಳಿ ತಿಳಿಸುವಂತ ಇನ್ಫಾರ್ಮೇಶನ್ನೇ ಹೊರತು ಆಕ್ಚುಲಿ ನೀವು ಮಾಡ್ಬೇಕಾಗಿರೋದು ಯಾವ್ದನ್ನ? ರಾಜಯೋಗವನ್ನ. ಅದ್ರ ಆದ್ಮೇಲೆ ನಾವ್ ಇವತ್ತೇನ್ ಮಾಡ್ತಿದ್ದೀವಿ? ಜ್ಞಾನ ಕೇಳಿದ್ವಿ, ಜ್ಞಾನ ಹೇಳಿದ್ವಿ, ಜ್ಞಾನ ಕೇಳಿದ್ವಿ, ಜ್ಞಾನ ಹೇಳಿದ್ವಿ. ಬೇರೆ ಜ್ಞಾನ ಹೇಳ್ಬೇಕಾದೇನ್ ಹೇಳ್ತೀವಿ? ಅದನ್ನ ಕ್ಲಾಸು ಶಿವಾನಿ ಬೇನ್ ತುಂಬಾ ಚೆನ್ನಾಗಿತ್ತಪ್ಪ, ಶಿವಾನಿ ಬೇನ್ ಅವ್ರು ಹಿಂಗೆ ಹೇಳಿದ್ರು, ಉಷಾ ಬೇನ್ ಹಿಂಗೆ ಹೇಳಿದ್ರು, ಇಂಥ ಡೇಟಿನ ಮುರಳಿಲಿ ಬಾಬಾ ಹೇಗೆ ಹೇಳಿದ್ದಾರೆ, ಹಾಗೆ ನೀವು ಮಾಡಿ. ನಿಮ್ ಕತೆ ಏನು? ಅವ್ರು ಹಿಂಗ್ ಹೇಳಿದ್ದಾರೆ, ನೀವ್ ಹಿಂಗ್ ಮಾಡಿ. ನಾವು ಬೇರೆಯವ್ರಿಗೆ ಹೇಳಿದ್ವಿ, ನನ್ನ ಕತೆ ಏನು? ಕಥೆ ಏನೂ ಇಲ್ಲ. ಜನರಿಗೆ ಏನ್ ಬೇಕು? ಜ್ಞಾನ ಬೇಕಾ? ಇಲ್ಲ. ಅವ್ರು ಯೂಟ್ಯೂಬ್ ಅಲ್ಲಿ ಸಿಗ್ತಾ ಇಲ್ವಾ? ಹ್ಮ್. ನಿಮಗೆ ಶಿವಾನಿ ಬೇನ್ ಮೂಲಕ ಸಿಗ್ತದೆ ಅಂತಂದ್ರೆ ಅವ್ರಿಗೂ ಕೂಡ ಹುಡುಕದ ಶಿವಾನಿ ಬೇನ್ ಸಿಗ್ತದಲ್ವಾ? ಹೌದು. ಪ್ರತಿಯೊಬ್ಬರ ತನು ಪ್ರತಿದಿನ ಮುರಳಿ ಇವತ್ತು ಸಿಗತ್ತಲ್ಲ, ಮೊದ್ಲಿನ ಹಂಗಲ್ಲ. ಪ್ರತಿಯೊಬ್ಬರ ತನು ಕೂಡ ಎಲ್ಲಾ ರೀತಿಯ ಮುರಳಿನೂ ಕೂಡ ಇದೆ. ಇವಾಗ MP3 ಇದೆ, ಕನ್ನಡ ಇದೆ, ಹಿಂದಿ ಟು ತೆಲುಗು ಇದೆ, ಹಿಂದಿ ಟು ಕನ್ನಡ ಇದೆ. ಒಂದ್ ಸೆಂಟೆನ್ಸ್ ಹಿಂದಿ ಇದೆ, ಒಂದ್ ಸೆಂಟೆನ್ಸ್ ಕನ್ನಡ ಇದೆ. ಎಷ್ಟು ಜನ ಆತ್ಮಗಳು ಅಯ್ಯೋ ನಾನು ಹಿಂದಿ ಕಲಿಬೇಕಪ್ಪ, ಅದಕ್ಕೂ ಬಾಬಾ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಒಂದ್ ಲೈನ್ ಹಿಂದಿ, ಒಂದ್ ಲೈನ್ ಕನ್ನಡ, ಒಂದ್ ಲೈನ್ ಹಿಂದಿ, ಒಂದ್ ಲೈನ್ ಕನ್ನಡ, ಇಂಗ್ಲಿಷ್ ಯಾವ್ದು ಬೇಕು ಎಲ್ಲಾನು ಕೂಡ ಏನಾಗ್ತಾ ಇದೆ, ಸಿಗ್ತಾ ಇದೆ. ನಾಳೆ ಅಂತ ಒಂದಿನ ಮೊದ್ಲೇ ಬರ್ತದ ಅಲ್ವಾ? ಕನ್ನಡ ಮುರಳಿ ಮುಕ್ಕು ಒಂದ್ ತಿಂಗಳು ಮೊದ್ಲೇ ಬಂದ್ಬಿಡ್ತದೆ ಅಲ್ವಾ? ಎಷ್ಟು ವ್ಯವಸ್ಥೆ ಬೇಕು ಎಲ್ಲಾನು ಕೂಡ ಬಾಬಾ ಏನ್ ಮಾಡಿದ್ದಾರೆ? ಎಷ್ಟು ವ್ಯವಸ್ಥೆ ಮಾಡಿದಾರೋ ಅಷ್ಟು ಆಲಸಿಗಳಾಗಿದ್ವಿ. ಏನಾಗಿದ್ದೀವಿ? ಸೆಂಟರ್ಗೆ ಯಾಕೆ ಹೋಗ್ಬೇಕು, ಇಲ್ಲೇ ಕೂತ್ಕೊಂಡು ಕೇಳಿದ್ರೆ MP3 ಗೊತ್ತಾಗ್ತದಲ್ವಾ? ಅಷ್ಟು ಆಲಸಿಗಳಾಗಿದ್ವಿ. ಅಂದ್ರೆ ಮುರಳಿ ಕೇಳಲಿಕ್ಕೂ ನಮ್ಗೇನಿಲ್ಲ, ಟೈಮ್ ಇಲ್ಲ, ಗೊತ್ತಿಲ್ಲ. ಇನ್ನು ಮುರಳಿ ಕೇಳಲಿಕ್ಕೆ ಪುರ್ಸತ್ತಿಲ್ಲ ಅಂತಂದ್ಮೇಲೆ ಇನ್ನು ಬೇರೆದನ್ನ ಮಾಡ್ಲಿಕ್ಕೆ ಪುರ್ಸತ್ತಿದೆ?
ಅಂದ್ರೆ ಆತ್ಮೀಯರೇ, ಜ್ಞಾನ ಹೇಳೋದನ್ನೇ ಸಾಧನೆ ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ಹೌದು. ಜ್ಞಾನ ಹೇಳೋದು ಸಾಧನೆಯಲ್ಲ. ಸಾಧನೆ ಯಾವುದು? ಕೇಳಿರುವಂತ ಜ್ಞಾನವನ್ನ ಯೋಗದಲ್ಲಿ ಪರಿವರ್ತನೆ ಮಾಡಿ ನೀ ಜೀವನದಲ್ಲಿ ಎಷ್ಟು ಧರಿಸಿದೀಯಾ, ಓಕೆನಾ, ಮತ್ತು ಅದರ ಮೂಲಕ ಬೇರೆಯವ್ರಿಗೆ ಎಷ್ಟು ಅನುಭವ ಆಗ್ತಾ ಮಾಡ್ತೀವಿ. ಇದೆ, ಅದರ ಆಧಾರದ ಮೇಲೆ ಸೇವೆ ಮತ್ತು ಸೇವೆಯ ಫಲ ಹೇಳೋದೇನಾಗತ್ತೆ, ಸಿಗತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಎಲ್ಲಿ ಕೂತ್ಕೊಳ್ಬೇಕಂತ ಇವಾಗ? ತಂದೆ ಹೃದಯ ಸಿಂಹಾಸನ, ತಂದೆ ಅಂತ ಹೇಳಿದ್ರೆ ಪರಮಾತ್ಮ. ಪರಮಾತ್ಮನ ಹೃದಯ ಸಿಂಹಾಸನ. ಯಾಕಂದ್ರೆ ತಂದೆ ಅಂದ ತಕ್ಷಣ ಏನಾಗ್ತದೆ, ಆಸ್ತಿ ಬಂದ್ಬಿಡುತ್ತೆ ಹ್ಮ್ ಅಲ್ವಾ. ಪರಮಾತ್ಮ ಅಂದ ತಕ್ಷಣ ಏನಾಗ್ತದೆ, ಅಲ್ಲಿ ಆತ್ಮಕ್ಕೆ ಸಂಬಂಧಪಟ್ಟ ಸಪ್ತ ಗುಣಗಳು. ಹಾಗಿದ್ರೆ ಅಲ್ಲಿ ಬಾಬಾ ನಿಮ್ಮನ್ನ ಹೃದಯದಲ್ಲಿ ಯಾಕೆ ಇಟ್ಕೊಂಡಿದ್ದಾರೆ? ಯಾಕೆ ಇಟ್ಕೊಂಡಿದ್ದಾರೆ? ನಿಮ್ಗೆ ಕೊಡ್ಲಿಕ್ಕಲ್ಲ, ನಿಮ್ಮ ಮೂಲಕ ಬೇರೆಯವರಿಗೆ ಕೊಡ್ಲಿಕ್ಕೆ. ಬೇರೆಯವರಿಂದ ಯಾರು? ಇಡೀ ವಿಶ್ವದಲ್ಲಿ ಇರ್ತಕ್ಕಂಥ ಬಲ್ಬನ್ನ ಹೋಲ್ಡರಿಗೆ ಹಾಕ್ತಿರಲ್ಲ, ಏನು ಬರ್ತದೆ? ಬೆಳಕು ಬರ್ತೈತೆ. ಬೆಳಕು ಬಲ್ಬಿಗೆ ಬೇಕಾ? ಇಲ್ಲ, ಅದು ಬಿಸಿ ಆಗುದು ಯಾವುದು? ಬಲ್ಪು ಬಲ್ಬ್. ಪ್ರಕಾಶದ ಹೆಚ್ಚಿನ ಅನುಭವ ಆಗುದು ಯಾವುದಕ್ಕೆ? ನಮ್ಗೆ ಹೌದಾ? ಹಾಗೆ ನೀವೇನಾಗ್ಬೇಕು ಬಲ್ಪ್ ಅಲ್ವಾ? ಬಲ್ಬ್ ಆಗ್ಬೇಕು, ಸೂರ್ಯ ಆಗ್ತೀರಾ ಸೂರ್ಯ. ಅಲ್ವಾ? ಸರಿ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ನಿಮ್ಮಿಂದ ಬೇರೆಯವ್ರಿಗೆ ಸಿಗಬೇಕೇ ಹೊರತು ನೀವು ನಿಮ್ಮ ವೈಯಕ್ತಿಕದ ಬಗ್ಗೆ ಏನ್ ಮಾಡ್ಬಿಡಿ, ಚಿಂತನೆ ಮಾಡ್ಬಿಡಿ. ಬೇರೆಯವ್ರಿಗೆ ಸಿಕ್ಕಿದಾಗ ನಿಮ್ಗೂ ಕೂಡ ಸಿಕ್ಕೇ ಸಿಗುತ್ತೆ. ಹಾಗಿದ್ರೆ ಇವಾಗ ಹೋಗಿ ನಾವೇನ್ ಮಾಡ್ಬೇಕು? ಇವಾಗ ಸಮಯದ ಅನುಸಾರ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಅಂತದ್ದು ಏನು ಅಂತ ಪ್ರಾಕ್ಟೀಸ್ ಮಾಡ್ಬೇಕಾ? ಬಿಂದು ಸ್ಥಿತಿ ಅಂತದ್ದು ಏನು ಅಂತ ಮಾಡ್ಬೇಕಾ? ಏನ್ ಮಾಡ್ಬೇಕು ಇವಾಗ? ಏನು ಮಾಡೋಷ್ಟಿಲ್ಲ, ಮಾಡ್ಬೇಕು. ಸುಮ್ಮನೆ ಹೋಗ್ಬಿಟ್ಟು ಎಲ್ಲಿ ಕೂತ್ಕೊಂಡ್ರು ಭಗವಂತನ ನಿದ್ರೆ ಮಾಡುವಂಗಿಲ್ಲ. ಏನಾಗ್ಬೇಕು? ನಿಮ್ಗೆ ಅನುಭವ ಆಗ್ತಾ ಆ ಪ್ರತಿ ಸೆಕೆಂಡ್ ಅನುಭವದ ವ್ಯತ್ಯಾಸ ಗೊತ್ತಾಗ. ಹೇಗೆ ಸೆಕೆ ಬಂದಾಗ ಎಸಿ ಕೆಳಗಡೆ ಕೂತ್ಕೊಂಡಾಗ ಹೇಗೆ ಪ್ರತಿ ಕ್ಷಣ ನಮ್ಗೆ ಆ ಒಂದು ಎಸಿಯ ಅನುಭವ, ತಂಪಿನ ಅನುಭವ ಆಗತ್ತೋ, ಅದೇ ರೀತಿ ಬಾಬನ ಮಡಿಲಲ್ಲಿ ಕೂತ್ಕೊಂಡಾಗ ಆ ಅನುಭವ ನಿಮ್ಗೆ ಹೋಗ್ತಾ ಇರ್ಬೇಕು. ನಿಮ್ಗೊಂದು ಪ್ರಶ್ನೆ, ನಿಮ್ಗೆ ಸೆಕೆ ಯಾವಾಗ ಆಗ್ತದೆ? ಹೆಚ್ಚು ಬಿಸಿಲು ಜಾಸ್ತಿ, ಬಿಸಿಲು ಜಾಸ್ತಿ ಆದ ಬಿಸಿಲಿಗೆ ಶರೀರ ಹೇಳುವಂತ ಸಾಧನವನ್ನ ತೆಗೆದುಕೊಂಡು ಹೋದಾಗ. ಹೌದಾ? ಅಂದ್ರೆ ಸೆಕೆ ಎಲ್ಲಿಂದ ಬರ್ತಾ ಇದೆ? ಸೂರ್ಯನಿಂದ. ಹೌದಾ? ಅಲ್ಲಿ ನೀವು ಸಾಧನವನ್ನು ಇಟ್ಟಿರುವಂತ ಕಾರಣದಿಂದ ಆ ಸೆಕೆಯ ಪ್ರಭಾವ ಶರೀರದ ಮೇಲೆ ಬೀಳ್ತದೆ. ಶರೀರದ ಮೂಲಕ ಅದರ ಎಫೆಕ್ಟ್ ಯಾರಿಗೆ ಆಗ್ತದೆ? ಆತ್ಮನಿಗೆ ಆಗ್ತದೆ. ಸರಿ, ಸೆಕೆ ಆದ್ಮೇಲೆ ಏನ್ ಮಾಡ್ತೀರಾ ನೀವು ಅದನ್ನ ಸರಿ ಮಾಡ್ಲಿಕ್ಕೆ? ಓಕೆ, ಶರೀರ ಹೇಳುವಂತ ಸಾಧನವನ್ನ ಆತ್ಮ ಏನ್ ಮಾಡುತ್ತೆ, ಅದಕ್ಕೆ ತೊಂದರೆ ಆಗಿರೋದಕ್ಕೆ ಅದನ್ನ ಒಂದ್ ಕಡೆ ಮನೆ ಕರ್ಕೊಂಡು ಬರುತ್ತೆ. ಬಂದ್ಬಿಟ್ಟು ಏನ್ ಮಾಡುತ್ತೆ, ಎಸಿಯನ್ನು ಆನ್ ಮಾಡುತ್ತೆ. ಎಸಿ ಕೆಲಸ ಏನು? ತಂಪು ಕೊಡು. ಯಾರಿಗೆ? ಯಾರಿಗೆ? ಅಲ್ಲಿ ಯಾರಿದ್ರೆ ಅವರಿಗೆ. ಸರಿ, ಹಾಗಿದ್ರೆ ಆ ಎಸಿ ತನ್ನ ಒಂದು ಗುಣಲಕ್ಷಣಗಳನ್ನ ನಿಮಗೆ ಮಾತ್ರ ಕೊಡುತ್ತೋ, ಅಲ್ಲಿರುವಂತ ವಾತಾವರಣ, ವಾಯುಮಂಡಲ, ಅಲ್ಲಿರುವಂತ ಎಲ್ಲಾ ವಸ್ತುಗಳು, ವ್ಯಕ್ತಿಗಳಿಗೂ ಎಲ್ಲರಿಗೂ ಕೊಡ್ತಾರ? ಎಲ್ಲರಿಗೂ. ಎಲ್ಲರಿಗೂ ಕೊಡ್ತಾರೆ. ಎಲ್ಲರಿಗೂ ಕೂಡ ಸಿಗ್ತದೆ ತಾನೆ? ಹೌದು. ಸ್ವಿಚ್ ಆನ್ ಮಾಡಿದ್ಯಾರು? ನೀವು. ಮನೆ ಯಾರ್ದು? ನಿಮ್ದು. ಎಸಿ ಯಾರ್ದು? ಅದ ನಿಮ್ಗೆ ಮಾತ್ರ ಸಿಗ್ತಾ ಇದೆಯಾ, ಎಲ್ಲರಿಗೂ ಸಿಗ್ತಾ ಇದೆಯಾ? ಎಲ್ಲರಿಗೂ. ಅದು ತಾನೆ. ಅಂದ್ಮೇಲೆ ಎಸಿ ಆನ್ ಮಾಡಬೇಕು, ಅದ ಕೆಳಗಡೆಗೆ. ಅದೇ ರೀತಿ ಮನಸ್ಸು ಹೇಳುವಂತ ಸಾಧನವನ್ನ ಎಷ್ಟು ಈ ಲೌಕಿಕ ಸ್ಥೂಲ ಪ್ರಪಂಚದಲ್ಲಿ ಇಡ್ತಿರೋ ಅಷ್ಟು ಮನಸ್ಸೇನಾಗ್ತದೆ? ಧಗ 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 ಆಗ್ತಾ ಇರ್ತದೆ. ಯಾಕಂತಂದ್ರೆ ಇಲ್ಲಿ ಅಷ್ಟೆಲ್ಲ ಆತ್ಮಗಳಿಂದ ವಿಕಾರಗಳೇನಾಗ್ತಾ ಇದೆ, ಹೊರಗಡೆಗೆ ಬರ್ತಾ ಇದೆ. ಅದೇ ಮನಸ್ಸನ್ನ ಪರಮಧಾಮದಲ್ಲಿ ಇಟ್ಟಾಗ ನಿಮ್ ತಕ್ಷಣದಲ್ಲಿ ಏನಾಗ್ಬೇಕು? ಶಾಂತ ಆಗ್ಬೇಕು, ಕೂಲ್ ಆಗ್ಬೇಕು, ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ಆ ಶಕ್ತಿ ನಿಮ್ಮ ಮನಸ್ಸಿನ ಮೂಲಕ, ಯೋಗದ ಮೂಲಕ ಹೊರಗಡೆ ಹೋಗ್ತಾ ಇರೋದು ಸ್ಪಷ್ಟವಾಗಿ ಏನಾಗ್ಬೇಕು? ಗೊತ್ತಾಗ್ಬೇಕು. ಅನುಭವ. ಬಾಬನ ಒಳಗಡೆ ನಾನೇನ್ ಮಾಡ್ಬೇಕು? ಕೂತ್ಕೊಳ್ಬೇಕು. ಈಗ ಹೇಳಿ, ಯಾವ್ದು ಸೇವೆ ಶ್ರೇಷ್ಠ? ಬಾಬಾ ಎಲ್ಲಿವರೆಗೆ ಅಂತಂದ್ರೆ ಬಾಬಾ ಹೇಳ್ತಾರೆ, ಮನಸ್ಸ ಸೇವೆನೂ ಅಲ್ಲ. ಇವಾಗ ಮನಸ್ಸನ್ನ ಒಯ್ದು ಬಿಟ್ಟು ಬಾಬನಲ್ಲಿ ಕುಟ್ಕೊಂಡ್ಬಿಟ್ಟು ನೀನು ಅನುಭವ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ. ಆ ಸೇವೆಯನ್ನು ಕೂಡ ಯಾರು ಮಾಡ್ತಾರಂತೆ? ಬಾಬಾ.
ಬಾಬಾನೇ ಮಾಡ್ತಾನೆ. ಹಾಗಿದ್ರೆ ರಾಜಯೋಗ ದಿನದಿಂದ ದಿನಕ್ಕೆ ನಮ್ಗೆ ಸಹಜ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆಯಾ? ಸಹಜ ಆಗ್ತದೆ. ಅಯ್ಯೋ ಅಣ್ಣವ್ರೆ ಏನು ಮಾಡೋದು? ಭಾನುವಾರದ ಮುರಳಿಲಿ ಒಂದ್ ಹೇಳ್ತಾರೆ, ಸೋಮವಾರದ ಮುರಳಿಲಿ ಒಂದ್ ಹೇಳ್ತಾರೆ, ಹೆಡ್ಡಿಂಗ್ ಅಲ್ಲಿ ಒಂದ್ ಹೇಳ್ತಾರೆ, ಮಧ್ಯದಲ್ಲಿ ಒಂದ್ ಇದು ಹೇಳ್ತಾರೆ. ಅವ್ರು ಹಂಗ್ ಹೇಳ್ತಾರೆ, ಇವ್ರು ಹಂಗ್ ಮಾಡ್ಬೇಕು, ಹಿಂಗ್ ತಲೆ ಕೆಟ್ಟು ಕೂದ್ಲೆಲ್ಲ ಉದುರು ಹೋಗ್ಬಿಟ್ಟಿದೆ, ಏನ್ ಮಾಡ್ಬೇಕಂತ ಗೊತ್ತೇ ಆಗೋದಿಲ್ಲ, ರಾತ್ರಿ ನಿದ್ದೆನೆ ಬರೋದಿಲ್ಲ ಅಂತ. ಯಾಕೆ? ಅವಶ್ಯಕತೆ ಇಲ್ಲ. ಅರ್ಥ ಮಾಡ್ಕೊಳ್ಳಿಲ್ಲ ಜ್ಞಾನವನ್ನ. ಹೌದು. ಹಾ, ಜ್ಞಾನ ಅರ್ಥ ಮಾಡ್ಕೊಳ್ದೇ ಇರೋದಕ್ಕೆ ನಮ್ಗೆ ಏನಾಗ್ತದೆ, ಪರಿಶ್ರಮ ಆಗ್ತದೆ. ದಿನದಿಂದ ದಿನಕ್ಕೆ ಬಾಬಾ ನಮ್ಮನ್ನ ಸಹಜತೆಯಲ್ಲಿ ತಗೊಳ್ತಾ ಇದ್ದಾರೆ, ಕಷ್ಟದಲ್ಲಿ ತಗೊಂಡ್ ಹೋಗ್ತಿದ್ದಾರೆ. ಸಹಜ. ಅದನ್ನ ನಾವು ಮಾಡದೇ ಇರುವಂತ ಕಾರಣದಿಂದ ನಮ್ಗೆ ಕಷ್ಟ ಆಗ್ತಾ ಇದೆ. ಹೋಮ್ವರ್ಕ್ ಸರಿಯಾಗಿ ಮಾಡಿಲ್ಲ, ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಲ್ವಾ? ಅದಕ್ಕಾಗಿ ನಮ್ಗೆ ಏನಾಗ್ತದೆ, ಪರಿಶ್ರಮ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಇವತ್ತು ಕಂಪ್ಯೂಟರ್ ಕೂತ್ಕೊಂಡ್ರೆ ಎಲ್ಲ ಕೆಲಸ ಏನಾಗ್ಬಿಡ್ತದೆ, ಆಗ್ಬಿಡ್ತದೆ. ನಿಮ್ಗೊಂದು ಉದಾಹರಣೆ ಹೇಳ್ತೇನೆ. ಬೆಂಗಳೂರಿನಲ್ಲಿ ಒಂದೊಂದು ಗ್ಯಾಸ್ ಕನೆಕ್ಷನ್ ಇತ್ತು, ಓಕೆನಾ? ಅಲ್ಲಿ ಏನ್ ಮಾಡ್ಬೇಕು, KYC ಮಾಡ್ಬೇಕು. KYC ಮಾಡ್ಬೇಕಂದ್ರೆ ಇಲ್ಲಿಂದ ಅಲ್ಲಿ ಹೋಗ್ಬೇಕು, ಕೆಲಸ ಒಂದು 10 ನಿಮಿಷದಷ್ಟೇ. ಓಕೆ, ಫೋನ್ ಮಾಡಿದಾಗ ಆನ್ಲೈನ್ ಅಲ್ಲಿ ಆಗ್ತದೆ ಅಂತ ಗೊತ್ತಾಯ್ತು, ಮೊಬೈಲ್ ಅಲ್ಲಿ ಆಗ್ತದೆ ಅಂತ ಗೊತ್ತಾಯ್ತು. ಇಲ್ಲೇ ಕೂತ್ಕೊಂಡಾಗ ಮೊಬೈಲ್ ಅಲ್ಲಿ ಏನಾಗ್ಬಿಡ್ತು, ಕೆಲಸ ಆಗ್ಬಿಡ್ತು. ವಿಷಯ ಗೊತ್ತಿದೆ, ಏನಾಗತ್ತೆ, ಪರಿಶ್ರಮ ಕಡಿಮೆ, ಆರಾಮದಾಯಕವಾಗಿ ಕೆಲಸ ಆಗ್ತದಲ್ವಾ? ಹೌದು. ಹೌದಾ ಅಲ್ವಾ? ಅವಾಗ ಆ ಜ್ಞಾನ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕಾಯ್ತು ಅವಾಗ? ನಾನು ಅಲ್ಲಿಂದ ಬರ್ಬೇಕಾಯ್ತು. ಪರಿಶ್ರಮ ಪಡಬೇಕಾಗ್ತದೆ. ಹೌದಲ್ವೋ? ಹೌದು. ನಿಮ್ಮ ಹತ್ರ ದುಡ್ಡಿದೆ, ಅಥವಾ ಯಾರ್ದೋ ನಿಮ್ಗೆ ದುಡ್ಡು ಕಳಿಸ್ಬೇಕು, ಯಾರಿಗೋ ನೀವು ದುಡ್ಡು ಕಳಿಸ್ಬೇಕು. ಮೊದ್ಲು ಏನ್ ಮಾಡ್ತಿದ್ವಿ, ಹಣ ತಗೊಂಡು ರೆಡಿಯಾಗಿ ಬ್ಯಾಂಕಿಗೆ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ಟು ಫಾರ್ಮ್ ಫಿಲ್ಅಪ್ ಮಾಡಿ ತುಂಬಬೇಕಿತ್ತು ತಾನೆ. ಈಗೇನು ಗೂಗಲ್ ಪೇ, ಮತ್ 4 ಸಲ ಫೋನ್ ಮಾಡ್ಬೇಕಿತ್ತು, ಬ್ಯಾಂಕಿಗೆ ದುಡ್ಡು ಬಂದಿದ್ಯಾ ಹೋಗಿ ನೋಡಿ ಚೆಕ್ ಮಾಡಿ ಅಂತ. ಇವಾಗ 1 ಸೆಕೆಂಡ್ ಅಲ್ಲಿ ಇಲ್ಲಿ ಬಟನ್ ಪ್ರೆಸ್ ಮಾಡ್ಬಿಟ್ಟು ಫೋನ್ ಮಾಡಿದ್ರು ಕೂಡ ಅಲ್ಲಿ ಏನಾಗಿರ್ತದೆ, ದುಡ್ಡು ಅವರಿಗೆ ತಲುಪಿರ್ತದೆ. ಅದನ್ನ ನಾವು ತಿಳ್ಕೊಂಡಾಗ ನಮ್ಗೆ ಏನಾಗ್ಬಿಡ್ತದೆ, ಕರ್ಮ ಸಹಜ ಆಗತ್ತಲ್ವಾ? ಹಾಗೆ ಈಶ್ವರಿ ಸೇವೆಯನ್ನು ಕೂಡ ನಾವೇನ್ ಮಾಡ್ಬೇಕು ಇವಾಗ? ಪುರುಷಾರ್ಥ, ಸಾಧನೆ, ತಪಸ್ಸು, ಸೇವೆ ಎಲ್ಲನೂ ಕೂಡ ದಿನದಿಂದ ದಿನಕ್ಕೆ ಏನಾಗ್ಬೇಕು, ಸಹಜವಾಗ್ಬೇಕು. ಆತ್ಮೀಯರ ಎಲ್ಲ ವಿಷಯವನ್ನು ಬಾಬಾ ಮುರಳಿಯಲ್ಲಿ ಹೇಳಿರ್ತಾರೆ. ಆದ್ರೆ ದಪ್ಪ ಬುದ್ಧಿ, ದಡ್ಡ ಬುದ್ಧಿ ಏನ್ ಮಾಡೋದಿಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದಕ್ಕಾಗಿ ನಾವು ಇನ್ನೂ ಏನ್ ಮಾಡ್ತಿದೀವಿ, ಕಷ್ಟ ಪಡ್ತಾ ಇದ್ದೀವಿ. ಕ್ಯೂಂಕಿ ಯಹ ದಿಲ್ ತಖ್ತ್ ವಿಶ್ವ ಕಾ ರಾಜ್ಯ ಪ್ರಾಪ್ತ ಕರಾನೆ ಕಾ ಆಧಾರ ಹೇ. ಬಾಬಾ ಹೇಳ್ತಾರೆ, ನೀವು ಹಿಂಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನಿಮ್ಗೆ ವಿಶ್ವದ ರಾಜ್ಯ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ. ಏನ್ ಮಾಡ್ತಾರಂತೆ, ವಿಶ್ವದ ರಾಜ್ಯ ಪ್ರಾಪ್ತಿ. ಓಕೆ, ಅಂದ್ರೆ ಬಾಬನ ಮಡಿಲಲ್ಲಿ ಕೂತ್ಕೊಂಡು ವಿಶ್ವದ ರಾಜ್ಯ ಹೆಂಗ್ ಪ್ರಾಪ್ತಿ ಆಗ್ಬಿಡ್ತದೆ? ಬಾಬನ ಮಡಿಲಲ್ಲಿ ಕೂತ್ಕೊಂಡು ವಿಶ್ವದ ರಾಜ್ಯ ಭಾಗ್ಯ ಹೆಂಗ್ ಪ್ರಾಪ್ತಿ ಆಗ್ಬಿಡ್ತದೆ? ನಮ್ಮ ಎಲ್ಲಾ ಜನ್ಮಗಳ ಕರ್ಮವನ್ನ ನಾವು ವಿನಾಶ ಮಾಡ್ಕೊಂಡು ನಾವು ತಂದೆ ಹತ್ರ ಇದ್ದಾಗ ನಮ್ಗೆ ಸಂಪಾದನೆ ತುಂಬಾ ಇರುತ್ತಲ್ಲ, ಆವಾಗ ನಮ್ಗೆ ನಂತರ ಪ್ರಾಪ್ತಿ ಆಗ್ತಾ ಇರುತ್ತೆ. ಅಂದ್ರೆ ಬಾಬಾ ಏನ್ ಹೇಳ್ತಾರೆ, ಏನೇ ಇಚ್ಛೆ ಇಲ್ಲದೇನೆ, ಏನೇ ಆಕಾಂಕ್ಷೆಗಳಿಲ್ದೇನೆ, ಏನೂ ಡಿಮಾಂಡ್ ಇಲ್ಲದೆ, ಏನೂ ಕಂಡೀಷನ್ ಇಲ್ಲದೆ ನಿಮ್ಮ ಮನಸ್ಸನ್ನ ನನ್ನ ಕೈಯಲ್ಲಿ ಇಟ್ಟಾಗ ಆ ಮನಸ್ಸನ್ನ 3 ಲೋಕಕ್ಕೆ, ವಿಶ್ವದ ಕಣಕಣಗಳಿಗೆ ಕೊಡ್ಲಿಕ್ಕೇನೆ ನಾನು ಉಪಯೋಗ ಮಾಡ್ಕೊಳ್ತೇನೆ. ನೀವೇನು ಹೇಳಲೇ ಇಲ್ಲಪ್ಪ, ಸುಮ್ಮನೆ ಮನಸ್ಸನ್ನು ಇದು ಬಾಬಾ ತಗೋಯ್ದು ಅಂತ ಇಟ್ಕೊಂಡ್ ನೀವ್ ಹೇಳ್ಬಿಟ್ರೆ ಅವಾಗ ಏನಾಗ್ತದೆ? ಬಾಬಾ ಉಪಯೋಗ ಮಾಡೋದು ಯಾವ್ದಕ್ಕಂತೆ? ವಿಶ್ವ ಕಲ್ಯಾಣಕ್ಕೆ. ನಿಮ್ಮ ಪಾಲನೆ ಮಾಡ್ಲಿಕ್ಕೆ, ನಿಮ್ದು 63 ಜನ್ಮದ ಸಾಲ ತೀರ್ಸ್ಲಿಕ್ಕಲ್ಲ, ನಿಮ್ಗೆ ಲಕ್ಷ್ಮೀನಾರಾಯಣ ಮಾಡ್ಲಿಕ್ಕಲ್ಲ. ಅವ್ರು ಉಪಯೋಗ ಮಾಡೋದು ಯಾವ್ದಕ್ಕೆ? ವಿಶ್ವ ಕಲ್ಯಾಣಕ್ಕೆ. ಯಾಕಂದ್ರೆ ಬಾಬಾ ನಮ್ಮೊಂದು ಉಪಯೋಗ ಮಾಡ್ಕೊಂಡಿದ್ದು ಯಾವ್ದಕ್ಕೆ? ವಿಶ್ವ ಕಲ್ಯಾಣಕ್ಕೆ ತಾನೆ. ಅವನ್ ಜವಾಬ್ದಾರಿ ಎದು ತಾನೆ, ಅವನ ಕರ್ತವ್ಯ ಎದು ತಾನೆ. ಅವಾಗ ನಮ್ದು ಏನೂ ಕಂಡೀಷನ್ ಇಲ್ಲ ಅಂತಂದಾಗ ಮನಸ್ಸನ್ನು ಬಾಬನಿಗೆ ಸುಮ್ಮನೆ ಕೊಟ್ಟಾಗ ಅವನು ಉಪಯೋಗ ಮಾಡೋದು ಯಾವ್ದಕ್ಕಂತೆ? ವಿಶ್ವ ಕಲ್ಯಾಣಕ್ಕೆ. ಅವನು ಉಪಯೋಗ ಮಾಡ್ತಿರ್ಬೇಕಾದ್ರೆ ನಾನು ಅವನಿಗೆ ಡೈರೆಕ್ಷನ್ ಕೊಡ್ಬೇಕಾ? ಇಲ್ಲ. ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳ್ಬೇಕಾ? ಇಲ್ಲ. ಇಂಥವ್ರಿಗೆ ಮಾಡು ಅಂತ ತಿಳಿಸ್ಬೇಕಾ? ಇಷ್ಟು ಸುಂದರವಾಗಿದೆ ಆತ್ಮೀಯರೇ ಅಲ್ವಾ? ಅದಕ್ಕಾಗಿ ನೀವು ಸುಮ್ಮನೆ ಮನಸ್ಸು ನನ್ನ ಕೈಯಲ್ಲಿ ಕೊಟ್ಟರೆ ಸಾಕು, ನಿಮ್ಗೆ ಏನಾಗ್ತದೆ? ವಿಶ್ವದ ರಾಜ್ಯ ಭಾಗ್ಯ ಸಿಗ್ತದೋ ಸಿಗಲ್ವೋ? ಅಂತದ ಸ್ವಲ್ಪ ಯೋಗೇಶನಂಗ ಬುದ್ಧಿವಂತ ಇರ್ತಾರ, ಅತಿ ಬುದ್ಧಿ. ಅವ್ರೇನ್ ಹೇಳ್ತಾರೆ, ಇಷ್ಟೆಲ್ಲ ನಮ್ಮ ಎದುರುಗಡೆಗೆ ರೈಲು ಬಿಡಬೇಡ ಅಂತ ಹೇಳ್ತೀವಿ ಬಾಬನಿಗೆ. ಏನ್ ಹೇಳ್ತೀವಿ? ನಮಗೂ ಕೂಡ ಜ್ಞಾನ ಗೊತ್ತಿದೆ, ನೀನೇ ಹೇಳಿರೋದು, ಸುಮ್ನೆ ನಮ್ಗೆ ಗಾಳಿ ಹಾಕ್ಬೇಡ.
ಹಂಗಂದ್ರೆ ವಿಶ್ವ ರಾಜ್ಯ ಸಿಗೋದು 4 ಜನರಿಗೆ. ವಿಶ್ವದ ರಾಜ್ಯ ಸಿಗೋದು ಯಾರಿಗೆ? 4. 4 ಜನರಿಗೆ ಮಾತ್ರ. ಉಳಿದ 4 ಜನರಿಗೆ ಒಂದು ಗುಣ ಕಡಿಮೆ ಆಗ್ಬಿಟ್ಟಿರ್ತದೆ. ಓಕೆನಾ? 4 ಜನರಿಗೋಸ್ಕರ ಇಷ್ಟೆಲ್ಲ ಜನ ವಿಶ್ವ ಕಲ್ಯಾಣ ಕಾಣೆ ಆಗ್ಬೇಕಾ? ನನಗೇನ್ ಸಿಗ್ತದೆ? ಎಲ್ಲರಿಗೂ ವಿಶ್ವ ಕಲ್ಯಾಣ ಆಗ್ಬಿಟ್ಟು ರಾಜರಾಗೋದು ನಿಮ್ ಮಾತನ್ನ ಒಪ್ತಿದ್ವಪ್ಪ ಅಂತ ನಾವೇನ್ ಮಾಡೋದು? ಬಾಬನಿಗೆ ಏನ್ ಮಾಡೋದು? ಉಲ್ಟಾ ಹೇಳೋದು. ಏನಂತ? ವಿಶ್ವದ ರಾಜ್ಯ ಬ್ಯಾಗ್ ಅಂತ ನೀನ್ ಹೆಂಗ್ ಹೇಳಿದೆ? ಎಲ್ಲರಿಗೂ ವಿಶ್ವ ಕಲ್ಯಾಣ ಆಗ್ಬೇಕು ಅಂತ ಹೇಳ್ತೀಯ, ಎಲ್ಲ ಕುಮಾರರು ಮಾಡ್ಬೇಕು ಅಂತ ಹೇಳ್ತೀಯ. ಅಲ್ಲಿರೋದೇ ಪೋಸ್ಟ್ 4. ನೀವು ಇಷ್ಟು ನಿರಂತರವಾಗಿದ್ರೆ ನಿಮ್ಗೆ ಪೋಸ್ಟ್ ಸಿಗ್ತದೆ ಅಂತ ಹೇಳ್ತೀರಿ. ಆ ಪೋಸ್ಟೇ ಇಲ್ಲ ಅಂದ್ಮೇಲೆ ಸಿಗೋದೆಲ್ಲಿಂದ? ಪ್ರಶ್ನೆ ಸರಿ. ಪರಿವಾರದಲ್ಲಿ ಬರ್ತೀವಲ್ಲ. ಅದಕ್ಕೆ ಮುಂದಿನ ಲೈನ್ ಅವ್ಯಕ್ತ ಮುರಳಿ ಅಂದ್ರೆ ಸಂಭಾಷಣೆ ಇರ್ತದೆ ಆತ್ಮೀಯರಲ್ಲಿ. ಅರ್ಜುನ ಮತ್ತು ಕೃಷ್ಣ ನಡುವೆ ಇರ್ತದಲ್ಲ ಹಾಗೆ ಸಂವಾದ. ಪ್ರೀತಿಯಲ್ಲಿ ಅಲ್ಲಿ ಸಂವಾದ ನಡೀತಾ ಇರ್ತದೆ, ವಾದ ನಡೀತಾ ಇರ್ತದೆ. ಆಗ ಬಾಬಾನ ಹೇಳ್ತಾರೆ, ಹೌದು ನಾನು ಹೇಳಿದ್ದೇನು, ವಿಶ್ವದ ರಾಜ್ಯ ಭಾಗ್ಯ ಅಂತಂದ್ರೆ ಅಲ್ಲಿ ಇರುವಂತ ರಾಜನಿಗೆ ಎಷ್ಟೆಷ್ಟು ಸುಖದ ಸಾಧನಗಳಿರ್ತಾವೋ ಅಲ್ಲಿ ರಾಜನಲ್ಲೂ ಕೂಡ ರಾಜನ ಪರಿವಾರ ಇರ್ತದಲ್ಲ, ಆ ಪರಿವಾರಕ್ಕೂ ಕೂಡ ಅದೇ ಲೆವೆಲಿನ ಬಟ್ಟೆ, ಆಹಾರ, ಊಟ, ತಿಂಡಿ, ಪುಷ್ಪಕ ವಿಮಾನ ಎಲ್ಲನೂ ಕೂಡ ಅವ್ರಿಗೆ ಏನಾಗ್ತಾ ಇರ್ತದೆ? ಸಿಗ್ತಾ ಇರುತ್ತೆ. ಸಿಂಹಾಸನ ಒಂದಿರೋದಿಲ್ಲ ಅಷ್ಟೇ ಬಿಟ್ರೆ ಮಾನಸಿಕ ಸ್ಥಿತಿ, ಆ ಲೇವಲ್, ಆ ಒಂದು ಅನುಭವ ಏನಾಗಿರ್ತದೆ ಅದೇ ಲೇವಲ್ ಅಲ್ಲಿ ಇರತ್ತೆ ಅಂತ ಬಾಬಾ ಏನ್ ಹೇಳಿದ್ರೆ ಮುಂದೆ ಆ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ. तो इस दिल तख्त के आधार से जितना समय आप दिल तख्त के अधिकारी रहते हो उतना ज्यादा समय भविष्य राज्य कराने में अधिकारी बनते हो. ನೋಡಿ ಬಾಬಾ ಎಷ್ಟು ಸುಂದರವಾಗಿ ಹೇಳಿದ್ರು. ನಮ್ಮ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಏನಂತ? ಎಷ್ಟು ಈಗ ನೀವು ಭಗವಂತನ ಹೃದಯ ಸಿಂಹಾಸನದಲ್ಲಿ ಇರ್ತೀರೋ ಅಷ್ಟು ಭವಿಷ್ಯದಲ್ಲಿ ಇದರ ಒಂದು ಅಧಿಕಾರ ಕರ್ಮದ ಫಲ ಹೆಚ್ಚಿನ ಸಮಯ ನೀವು ರಾಜ್ಯ ಮನೆತನದ ಅಧಿಕಾರಿಗಳಾಗ್ತೀರಿ ಅಂತ ಹೇಳಿದ್ರೆ ಹೊರತು ಅಲ್ಲಿ ರಾಜರಾಗ್ತೀರಾ ಅಂತ ಬಾಬಾ ಹೇಳಲಿಲ್ಲ. ಏನ್ ಹೇಳಿದ್ರು ಬಾಬಾ? ಮನೆತನದ ಅಧಿಕಾರಿಗಳು. ಓಕೆ, ಈಗ 4 ಜನ ಫಿಕ್ಸ್ ಆಗಿರ್ಬೋದು ರಾಜರಾಗಿ, ರಾಜನ ಮನೆತನಕ್ಕೆ ನಾವು ಯೋಗ್ಯರಾಗ್ಬೋದಲ್ವಾ? ಅದು ಸಾಧ್ಯತೆ ಇದೆಯೋ ಇಲ್ವೋ? ಇದೆ. ಇದೆ. ಇದೆ ತಾನೆ? ಓಕೆ, ಸಿಂಹಾಸನ ನೀವೇ ಇಟ್ಕೊಳ್ಳಿ, ನಮ್ಗೆ ಅಷ್ಟು ಸುಖ ಸಿಗುತ್ತೆ ಸಾಕಪ್ಪ. ಸಿಂಹಾಸನ ತಗೊಂಡು ನಾವೇನ್ ಮಾಡೋಣ? ಅದೇ ಊಟ, ಅದೇ ಬಟ್ಟೆ, ಅದೇ ಬಂಗಾರ, ಅದೇ ಪುಷ್ಪಕ ವಿಮಾನ, ಅದೇ ಆರಾಮಾಗಿದ್ರೆ ಸಾಕು. ಪೋಸ್ಟ್ ತಗೊಂಡು ಏನ್ ಮಾಡೋಣ ನಾವು? ಅಲ್ಲಿನ ಸಂಬಳ ಏನ್ ಜಾಸ್ತಿ ಸಿಗೋದಿಲ್ವಲ್ಲ ಅಲ್ವಾ? ಅದಕ್ಕೆ ಬಾಬಾರವರ ಮುಳ್ಳು ಎಷ್ಟು ಪರ್ಫೆಕ್ಟ್ ಎಕ್ಯುರೇಟ್ ಆಗಿರ್ತಾರೆ ಅಂತಂದ್ರೆ ಯಾವ ಸಮಯದಲ್ಲಿ ಯಾವ ಶಬ್ದವನ್ನು ಎಲ್ಲಿ ಉಪಯೋಗ ಮಾಡ್ಬೇಕಲ್ಲ ಪರ್ಫೆಕ್ಟ್ ಆಗಿ ಏನ್ ಮಾಡಿರ್ತಾರೆ ಅವರು ಉಪಯೋಗ ಮಾಡಿರ್ತಾರೆ. ಅಲ್ಲಿ ಮಕ್ಕಳ ಮನಸ್ಸಲ್ಲಿ ಏನೇನು ಪ್ರಶ್ನೆ ಬರ್ತಾರೆ ಮೊದ್ಲೇ ಗೊತ್ತಿರ್ತದೆ. ಯಾರಿಗೆ? ಬಾಬಾ. ಇವ್ರೆಷ್ಟು ಬುದ್ಧಿವಂತರು ಅಂತ ಎಲ್ಲೇನು ಪ್ರಶ್ನೆ ಮತ್ತೆಲ್ಲರೂ ಲಕ್ಷ್ಮೀನಾರಾಯಣ ಆಗ್ತಿದ ಅಂದ್ರೆ ಎಲ್ಲ ಕೈ ಎತ್ತದೆ. ಬಾಬಾ ಕೇಳ್ತದಲ್ಲ ಲಕ್ಷ್ಮೀನಾರಾಯಣ ಆಗ್ತಿದ ಅಂದ್ರೆ ಎಲ್ಲದೂ ಕೈ ಎತ್ತೀವಿ. ಆಗ್ತಾರೋ ಆಗಲ್ಲೋ ಅಂತ ನಮ್ ಮೊದಲು ಗೊತ್ತಿರ್ಬೇಕಲ್ಲ. ನಮ್ಮ ಲೆವೆಲ್ ಕೈ ನಾವ್ ಎತ್ತೀವಿ. ಇವಾಗ ಪ್ರೈಮರಿ ಸ್ಕೂಲಲ್ಲಿ ಹೋದಾಗ್ಲೂ ಕೂಡ ಫಸ್ಟ್ ರ್ಯಾಂಕ್ ಯಾರು ಬರ್ತಾರೆ ಎಲ್ಲರೂ ಕೈ ಎತ್ತಾರೆ. ಅವ್ರಿಗೆ ಗೊತ್ತಿರ್ತದೆ ಮೊದ್ಲೇ ನಮ್ಗೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ. ನಮ್ಮ ಸ್ಥಿತಿಗೀತಿ ನೋಡಿದಾಗ ಗೊತ್ತಾಗ್ತಲ್ವಾ? ಓಕೆ, ಲಕ್ಷ್ಮೀನಾರಾಯಣ ಯಾಕೆ ಆಗ್ತೀವಿ ಅಂತಂದ್ರೆ ಅಯ್ಯೋ ಬಂಗಾರ ಹಾಕೊಂಡಿರ್ತಾರಲ್ಲ, ಕಿರೀಟ ಇರ್ತದಲ್ಲ, ಸಿಂಹಾಸನ ಇರ್ತದಲ್ಲ ಅಂತ ಹೇಳ್ಬಿಟ್ಟು ನಾವು ಲಕ್ಷ್ಮೀನಾರಾಯಣ ಅಂತ ಹೇಳೋದು. ಹೌದಲ್ವೋ? ಈಗ ಬಾಬಾನ ಪ್ರಶ್ನೆ, ನಿಮ್ಗೆ ಶರೀರಕ್ಕೆ ಕಿರೀಟ, ಬಂಗಾರ, ಸಿಂಹಾಸನ ಬೇಕು, ಮಾನಸಿಕ ನೆಮ್ಮದಿ ಬೇಕು. ಬೇಕಾಗಿರೋ ಮತ್ ಲಕ್ಷ್ಮೀನಾರಾಯಣ ನಿಮ್ಗೆ ಯಾಕೆ? ಮಜಾ ಏನ್ ಗೊತ್ತಾ? ಆ ಲಕ್ಷ್ಮೀನಾರಾಯಣ ರಾಜ್ಯಭಾರ ಮಾಡ್ಬೇಕು ಅಂತ ಚಿಂತೆ ಇದೆ, ನಿಮ್ಗೆ ಆ ಚಿಂತನೂ ಇಲ್ಲ. ಇದೆಯಾ? ಅವ್ರು ಸಿಂಹಾಸನ ಮೇಲೆ ಕೂತ್ಕೊಂಡಾಗ ಅವ್ರಿಗೆ ಚಿಂತೆ ಇದೆಯಾ ಇಲ್ವಾ? ಈಗ ಚಿಂತೆ ಇರುದಿಲ್ಲ ಬಿಡಿ, ಆದ್ರೂ ಕೂಡ ಅದನ್ನ ನಡೆಸ್ಬೇಕಲ್ಲ, ಅವರು ಅಧಿಕಾರ ಚಲಾಯಿಸಬೇಕಲ್ಲ, ರಾಜ್ಯಭಾರ ಮಾಡ್ಬೇಕಲ್ಲ. ನಮ್ಗೇನು ಇಲ್ವಲ್ಲ. ಅವ್ರು ಬಂದು ಕೂತ್ಕೊಂಡು, ನಾವು ಪಕ್ಕದಲ್ಲಿ ಸೀಟ್ ಇದೆ ಬಂದು ಕೂತ್ಕೊಂಡು ನಾವು ಊಟ ತಿಂಡಿ ಮಾಡ್ಕೊಂಡು ಆರಾಮಾಗಿ ಉಳ್ಕೊಂಡ್ಬಿಟ್ಟು ಅಲ್ವಾ? ಇಲ್ಲಿ ನೋಡಿ, ನಿಮಿತ್ತ ಟೀಚರ್ಸ್ ಆದ್ರೆ ಅವ್ರಿಗೆ ಜವಾಬ್ದಾರಿ ಇದೆ, ನಮ್ಗೇನ್ ಜವಾಬ್ದಾರಿ ಇಲ್ಲ. ಬಂದ್ವಿ ಅಲ್ಲಿ ಏನ್ ಬ್ರಹ್ಮ ಭೋಜನ ಮಾಡಿ ತಿಂದು ಉಳಿದ್ವಿ ಅಷ್ಟೇ, ಹೇಳ್ದಕ್ಕೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ವಿ ಅಷ್ಟೇ. ಯಾವ್ದು ಉತ್ತಮ? ಲಕ್ಷ್ಮೀನಾರಾಯಣ ಪೋಸ್ಟ್ ಬೇಕೋ ಬೇಡೋ? ಪೋಸ್ಟ್ ಅವರ ತಾನೇ ಇಲ್ಲಿ, ನಮ್ಗೆ ಬೇಡ ಪೋಸ್ಟ್. ಅವ್ರಿಗೆ ಎಷ್ಟು ಸಂಬಳ ಸಿಗ್ತದೆ ಅಷ್ಟು ಸಂಬಳ, ಅವ್ರಿಗೆ ಸಿಗುವಂತ ಎಲ್ಲಾ ಫೆಸಿಲಿಟಿ ನಮ್ಗೆ ಸಿಗ್ಲಿ. ಪೋಸ್ಟ್ ಅಲ್ಲಿ ನಮ್ಗೆ ಬೇಡ. ಬೇಕಪ್ಪ ಅಷ್ಟು? ನಾನು ಎಂದೂ ಕೂಡ ಲಕ್ಷ್ಮೀನಾರಾಯಣ ಕೈ ಎತ್ತೋದೇ ಇಲ್ಲ, ನಮಗೆ ಬೇಡ ಅಂತ ಹೇಳಿ ಬಾಬನಿಗೆ ಹೇಳ್ಬಿಡ್ತೀನಿ. ನಿಮ್ ಲಕ್ಷ್ಮೀನಾರಾಯಣನೂ ಬೇಡ, ನಿಮ್ ಸತ್ಯುಗನೂ ಬೇಡ, ನಿಮ್ ತೆಗಿತಾಯಿಗೂ ಬೇಡ, ನಿಮ್ 33 ಕೋಟಿನೂ ಬೇಡ, ನಮ್ಗೆ ಯಾವುದು ಬೇಡ. ಮತ್ತೆ
ಈ ಜನ್ಮದಲ್ಲಿ ಈಗ ಎಲ್ಲರನ್ನು ಉಪಯೋಗ ಮಾಡು ಅಷ್ಟೇ. ಈ ಅಷ್ಟೇ. ಜನ್ಮದಲ್ಲಿ ವಿಶ್ವದಲ್ಲಿ ಎಷ್ಟು ಆತ್ಮಗಳಿದೆ ಅವರ ದುಃಖ ದೂರ ಮಾಡಿ ನನ್ನ ಉಪಯೋಗ ಮಾಡುವ ಹೊರತು ನೀನು ಅದನ್ನು ಕೊಡ್ತೇನೆ ಇದನ್ನು ಕೊಡ್ತೇನೆ ಅಂತ ನನಗೆ ತೋರಿಸ್ಬಿಟ್ಟು ನನ್ನ ಹತ್ರ ಪುರುಷಾರ್ಥ ಮಾಡಿಸೋದು ಬೇಡ. ನನಗೆ ಬೇಡವೇ ಬೇಡ, ಬೇಕಾಗೇ ಇಲ್ಲ. ನನಗೆ ಬೇಕು ಅಂತ ತಾನೇ ನೀನು ನನಗೆ ಆಮಿಷ ತೋರಿಸೋದು. ನನಗೆ ಬೇಕಾಗಿಲ್ಲ, ಅದು ಆದ್ರೂ ಸಿಗುತ್ತೆ ಅಣ್ಣವ್ರೆ. ಬೇಕಾಗಿಲ್ಲ ನನಗೆ. ಸಿಕ್ತದೆ ಆಮೇಲೆ ಇವಾಗ ಮಾಡಿದಿರಲ್ಲ ಸಿಕ್ಕೇ ಸಿಕ್ಕುತ್ತೆ. ಬೇಕಾಗಿಲ್ಲ, ಕೊಡ್ತೀವಿ ಅಂತದ್ದು ಬೇಡ ಅಲ್ವಾ? ಅದಕ್ಕೆ ಲಕ್ಷ್ಮೀನಾರಾಯಣ ಪೋಸ್ಟ್ ಬ್ರಹ್ಮ ಬಾಬಾ ಮೊಮ್ಮನಿಗೆ ಇರ್ಲಿ, ನನಗ ಬೇಕಾಗಿಲ್ಲ. ಅವನು ಮಡಿಲ ಕುತ್ಕೊಂಡು ಆರಾಮ ಮಸ್ತಾಗಿರ್ತೇನೆ ನಾನು. ಯಾವ್ದು ಬೇಡ ಅಂದ್ರೂ ಕೊಡ್ತದೆ, ಬೇಡ ಅಂದ್ರೂ ಕೊಡ್ತದೆ. ಮಜಾ ಅಲ್ಲೇ ಇರೋದು. ಹಾಗಂತ ಬೇಡ ಕೊಡ್ತಾರೆ ಅಂತ ಬಿಟ್ಟು ನಾನು ಒಳಗಡೆ ಬೇಕು ಅಂತ ಇಚ್ಛೆ ಇಟ್ಬಿಟ್ಟು ನಾನು ಮಾಡ್ತಾ ಇಲ್ಲ. ಇಲ್ಲ ಆದ್ರೂ ಸಿಗುತ್ತೆ ಅಣ್ಣವ್ರೆ. ನನ್ನ ಮನಸ್ಸಿಂದ ಆ ಸಂಕಲ್ಪದಿಂದ ಖುಷಿಯಿಂದ ನಾನು ಮಾಡ್ತಿದ್ದೇನೆ ಅಷ್ಟೇ. ಅಂದ್ರೆ ಬಾಬಾ ಹೇಳ್ತಾರೆ, ಯಾವುದೋ ಒಂದು ಆಸೆ ಆಮಿಷಕ್ಕೆ ನಾವು ಬಲಿಯಾಗಿ ಸಾಧನೆಯನ್ನ ಮಾಡ್ಬಾರ್ದು ಅಲ್ವಾ? ಶಿವಬಾಬಾ ಯಾವ್ದೋ ಇಚ್ಛೆ ಇಟ್ಕೊಂಡ್ಬಿಟ್ಟು ಮಾಡ್ತಾರಾ? ಇಲ್ಲ. ಇಲ್ಲ. ಇಲ್ಲ ಅಲ್ವಾ? ಅವ್ರಿಗೆ ಸದಾ ಕಾಲ ಏನು, ಎಲ್ಲರ ಮೇಲೂ ದಯೆಯನ್ನ ಇಟ್ಬಿಟ್ಟು ಎಲ್ಲರಿಗೂ ಒಳ್ಳೇದಾಗ್ಬೇಕು ಅನ್ನುವಂತ ಮನೋಭಾವನೆ ಹೊರತು ಸ್ವಾರ್ಥ ಇಲ್ವಲ್ಲ. ಇಲ್ಲ. ಹಾಗೆ ನಾವು ಬಾಪ್ ಸಮಾನ ಆಗ್ಬೇಕು ಅಂದ್ರೆ ಸದಾ ಎಲ್ಲರಿಗೂ ಕೊಡಬೇಕು ಹೇಳುವಂತ ಭಾವನೆ ಇರಬೇಕೆ ಹೊರತು ನಾನೀಗ ಮಾಡೋದ್ರಿಂದ ಭವಿಷ್ಯದಲ್ಲಿ ಅದು ಸಿಗ್ತದೆ, ಇದು ಸಿಗ್ತದೆ, ಮತ್ತೊಂದು ಆಗ್ತದೆ, ಮಗದೊಂದು ಆಗ್ತದೆ, ಅದು ಬೇಡ. ಈಗ ಏನಾಗ್ತಿದೋ ಅದು ನನಗೆ ಗೊತ್ತಾಗ್ಬೇಕು. ಈಗ ನನ್ನಿಂದ ಹೋಗಿದ್ದು ಗೊತ್ತಾಗ್ಬೇಕು, ಪರಿವರ್ತನೆ ಆಗಿದ್ದು ಗೊತ್ತಾಗ್ಬೇಕು. ಈಗಿಂದಕ್ಕೆ ನಾವು ವರ್ತಮಾನಕ್ಕೆ ಹೆಚ್ಚಿನ ಗಮನ ಕೊಡಬೇಕೆ ಹೊರತು ಭವಿಷ್ಯದ ಬಗ್ಗೆ ಹೆಚ್ಚಿನ ಚಿಂತನೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ಯಾರು ಬಾಬಾರವರ ಮಡಿಲಲ್ಲಿ ಇರ್ತಾರೋ ಅವರು ಭವಿಷ್ಯದಲ್ಲಿ ಇರ್ತಾರಂತೆ, ರಾಜ್ಯ ಮನೆತನದಲ್ಲಿ ಇರ್ತಾರೆ. ಈಗ ಹೇಳಿ, ಎಲ್ಲಿರೋಣ? ಸ್ಟೇಜ್ ಮೇಲೆ, ಶರೀರದ ಸ್ಟೇಜ್ ಮೇಲೆ ಇರೋಣ, ಮನಸ್ಸಿನ ಸ್ಟೇಜ್ ಮೇಲೆ ಇರೋಣ? ಮನಸ್ಸಿನ ಸ್ಟೇಜ್ ಮೇಲೆ. ಎದುರುಗಡೆ ಇರೋಣ, ಪಕ್ಕದಲ್ಲಿ ಇರೋಣ? ಒಳಗಡೆ ಇದ್ಬಿಟ್ಟು ವಿಶ್ವ ಕಲ್ಯಾಣ ಮಾಡೋಣ ಬೇಡವಾ? ಮಾಡ್ತಾರೆ ಬಾಬಾ. ಬಾಬಾ ಮಾಡ್ಬೇಕಾಗಿದೆ, ಹೋಗ್ಬಿಟ್ಟು ಕುತ್ಕೊಂಡು ಸಾಕಷ್ಟೇ. ಬಾಬಾ ಹೇಳ್ತಾರೆ, ಈಗ ನೀವು ಮಡಿಲಲ್ಲಿ ಕುತ್ಕೊಂಡ ಮೇಲೆ ಇವಾಗ ಚಿಕ್ಕ ಮಕ್ಕಳ ಚೇಷ್ಟೆ ಬಿಟ್ಬಿಡಿ. ಇವಾಗ ಮಡಿಲಿನ ಸುಖ, ಕೂದಲು ಎಳೆಯುವುದೆಲ್ಲ ಮುಗಿತದು, ಚಿಕ್ಕ ಮಕ್ಕಳ ಲಕ್ಷಣ. ಈಗ ಕುತ್ಕೊಂಡಾಗ ಏನ್ ಮಾಡೋದು? ವಿಶ್ವ ಕಲ್ಯಾಣಕ್ಕೆ ನಿಮಿತ್ತ. ಅದನ್ನು ಕೂಡ ನೀವು ವಿಶ್ವ ನೋಡುದು ಬೇಡ, ಸುಮ್ನೆ ಕುತ್ಕೊಂಡಾಗ ನಿಮ್ಮಿಂದ ಶಕ್ತಿ ಪ್ರವಾಹ ಆಗೋದಲ್ಲೇನೆ ಗೊತ್ತಾಗ್ತದೆ. ಏನಂತ? ನಿಮ್ಮಿಂದ ವಿಶ್ವ ಕಲ್ಯಾಣ ಆಗ್ತಾ ಇದೆ. ಅಂದ್ಮೇಲೆ ದಿನದಿಂದ ದಿನಕ್ಕೆ ಪುರುಷಾರ್ಥ, ಸಾಧನೆ, ತಪಸ್ಸು, ಸೇವೆ ಸಹಜ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ? ಸಹಜ. ಯಾರು ಮಾಡ್ಬೋದು, ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ? ಯಾರು ಬೇಕಾದ್ರೂ ಮಾಡ್ಬೋದು. ವಿಧಿ ಬೇಕು, ವಿಧಾನ ಬೇಕು, ಪರಿಶ್ರಮ ಪಡಬೇಕು, ಸಾಧನೆ ಮಾಡ್ಬೇಕು. ಕೇಳಲಿಕ್ಕೆ ತುಂಬಾ ಈಸಿ. ಅಂದ್ರೆ ಬಾಬಾ ಹೇಳ್ತಾರೆ, ಬಾಬನ ಮಡಿಲಲ್ಲಿ ಹೋಗಿ ಕುತ್ಕೊಂಡ ಮೇಲೂ ಕೂಡ ನೀವು ಸಂಕಲ್ಪನೂ ಮಾಡಬೇಕಾಗಿಲ್ಲ. ಬಾಬಾನನ್ನು ವಿಶ್ವ ಕಲ್ಯಾಣಕ್ಕೆ ಉಪಯೋಗ ಮಾಡಿ. ಬಾಬನನ್ನು ನೋಡುವಂಗಿಲ್ಲ, ವೈಟ್ ಲೈಟ್ ನೋಡುವಂಗಿಲ್ಲ. ಕೇವಲ ಏನ್ ಮಾಡ್ಬೇಕು? ಅನುಭವ. AC ಕೆಳಗಡೆ ಕುತ್ಕೊಂಡಾಗ AC ಮಷೀನ್ ನೋಡ್ತಿರೋ ನೋಡಲ್ವೋ? ನೋಡಲ್ಲ. AC ಬರುವಂತ ತಂಪು ಗಾಳಿದ ಏನ್ ಮಾಡ್ತಾರೆ? ಅನುಭವ ಮಾಡ್ತಾರೆ. ಹಾಗೆ ಬಾಬನಿಂದ ಬರುವಂತ ಅನುಭವ ಯಾವುದು? ಬಾಬನಿಂದ ಏನು ಬರ್ತಾ ಇದೆ? ಸಪ್ತಗುಣಗಳ ಅನುಭವ. ಶಕ್ತಿಗಳು ನನ್ನ ಮೂಲಕ ವಿಶ್ವಕ್ಕೆ ಹೋಗ್ತಾ ಇದೆ. ಅದು ಎಲ್ಲಿಗೆ ಹೋಗ್ತಾ ಇದೆ? ವಿಶ್ವಕ್ಕೆ. ಕೇವಲ ನನಗೋಸ್ಕರ ಮಾತ್ರ, ನನ್ನ ಮೂಲಕ ವಿಶ್ವಕ್ಕೆ ಹೋಗ್ತಾ ಇದೆ. ಆ ಅನುಭವ, ಆ ಸಂಕಲ್ಪವನ್ನ ಮಾಡಿ. ಆ ಸಂಕಲ್ಪ ಒಂದ್ಸಲ ನಿಮ್ಮ ಈಶ್ವರಿ ಜೀವನದಲ್ಲಿ ಮಾಡಿದ್ರೆ ಸಾಕು. ಅದಕ್ಕೆ ಬಾಬಾ ಹೇಳ್ತಾರೆ, ಮನಾಭವ. ಈಗ ನೀನು ಏನು ಕಂಡೀಷನ್ ಇಲ್ಲದೆ ಮನಸ್ಸನ್ನ ಕೊಟ್ಟಾಗ ನಾನು ಈ ರೀತಿ ಉಪಯೋಗ ಮಾಡ್ತೇನೆ. ಓಕೆ, ನಾವು ಕಂಡೀಷನ್ ಕೊಟ್ವಿ ಅಂತ ತಿಳ್ಕೊಳ್ಳಿ. ಬಾಬಾ ಬಿಲ್ಡಿಂಗ್ ರೆಡಿ ಆಗ್ಬೇಕು. ಅವಾಗ ಬಾಬಾ ಏನ್ ಮಾಡ್ತಾರೆ? ಅಷ್ಟು ಮಾತ್ರ ಮಾಡ್ತಾರೆ. ಇವ್ರ ಕಾಯಿಲೆ ಗುಣ ಆಗ್ಬೇಕು. ಬಾಬಾ ಏನ್ ಮಾಡ್ತಾರೆ? ಅಷ್ಟು ಮಾತ್ರ ಮಾಡ್ತಾರೆ. ಅವಾಗ ಫಲ ಎಷ್ಟು ಸಿಗ್ತದೆ ನಿಮ್ಗೆ? ಅಷ್ಟೇ ಸಿಗ್ತದೆ. ಅಷ್ಟೇ. ಉಳಿದಿದ್ದು ಇಲ್ಲ. ಬಿಲ್ಡಿಂಗ್ ಮಾಡಿದಾಗ ಓಪನಿಂಗ್ ಒಂದ್ ದಿವಸ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಗೆ ಹಾರ ಹಾಕಿ ಸನ್ಮಾನ ಮಾಡ್ಬಿಡ್ತಾರೆ. ನೋಡಿ ಹೆಣ್ಣವ್ರೆ, ನಮ್ಗೂ ಸನ್ಮಾನ ಮಾಡಿದ್ರೆ ಸೆಲ್ಫಿ ತೋರಿಸ್ಬಿಡ್ತಾರೆ. ಉಳಿದಿದ್ದಿನ ಲಬ ಅಂತ ಬೊಬ್ಬೆ ಹೊಡ್ಕೊಳ್ಳೋದೇ ಕೆಲಸ. ಇದು ನಮ್ಗೆ ಅರ್ಥ ಆಗೋದಿಲ್ಲ ಏನು ಅಂತ ವಿಷಯ. ಸರಿನಾ? ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ.